ततश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿಯಾಯಿತು. ಬ್ರಹ್ಮದೇವರ ಸೃಷ್ಟಿಯಾಯಿತು. ಅವರ ಮುಖದಿಂದಲೇ ಭಾಣ್ ಅನ್ನುವಂಥ ಶಬ್ದದಿಂದ ವಾಗಭಿಮಾನಿಯಾಗಿರುವಂತಹ ಸರಸ್ವತೀ ದೇವಿಯರು ಕೂಡ ಅವತಾರ ಮಾಡಿದರು. ಬರುವಾಗಲೇ ವಿವಾಹಿತರಾಗಿಯೇ ಬಂದದ್ದು. ಇಷ್ಟು ಬಂದಂತಹ ಅವನು ಎಲ್ಲ ಕಡೆ ಹುಡುಕಿದಾಗ ಭಗವಂತ ಕಾಣಲಿಲ್ಲ. 4 ಮುಖಗಳು, 8 ಕಣ್ಣುಗಳು, ಎಲ್ಲಿ ಹುಡುಕಿದರೂ ಕಾಣಲಿಲ್ಲ ತನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ. ಆಗ ಸೃಷ್ಟಿಕರ್ತನನ್ನು ಧ್ಯಾನ ಮಾಡಿಕೊಂಡು 8 ಕಣ್ಣುಗಳನ್ನು ಮುಚ್ಚಿ ನೋಡಿದಾಗ ಅಂತರಂಗದಲ್ಲೇ ಭಗವಂತ ಕಂಡನಂತೆ. ಒಳಗಿಂದಲೇ ಭಗವಂತ ಕಂಡ. ಅಂದರೆ ದೇವರನ್ನು ಕಾಣುವ ಕಣ್ಣು ಅಂದರೆ ಈ ಹೊರಗಿನ ಕಣ್ಣಲ್ಲ, ಅಂತರಂಗದ ಕಣ್ಣು ಅಂತ ಹೇಳ್ತಾರೆ. ಅಂದರೆ ಕಣ್ಣು ಮುಚ್ಚಿದಾಗ ಕಾಣಿಸ್ತಾನಂತೆ ಪರಮಾತ್ಮ. ಕಣ್ಣು ಮುಚ್ಚಿದಾಗ ಕಾಣಿಸ್ತಾನೆ ಅಂತಂದರೆ ಅಂದರೆ ಏನರ್ಥ ಅಂತಂದರೆ, ಕೆಲವು ವಿಷಯಗಳಲ್ಲಾಗುವಾಗ ಅದು ನಮಗೊಂದು ಸಂಸ್ಕಾರ, ಆ ಸಂಸ್ಕಾರದ ಬಲದಿಂದಾಗಿ ಹೀಗೆ ನಡೀತಾ ಇರ್ತದಂತೆ ಕೆಲವೆಲ್ಲ. ಅದು ಏನು ಅಂತಂದರೆ, ಈಗ ನಾವು ನೋಡಿ ಎಲ್ಲಿಯಾದರೂ ಕೂಡ ಬಹಳ ಕಷ್ಟಪಟ್ಟು ಏನು ಮಾಡಿರ್ತೇವೆ ಅಂತಂದರೆ, ಉಡುಪಿಗೋ ತಿರುಪತಿಗೋ ಹೋಗ್ತೇವೆ. ಆ ತಿರುಪತಿಗೆ ಹೋದಾಗ ಎಷ್ಟು ಕ್ಯೂ ಇರುತ್ತೆ, ಅದು ಆ ಕ್ಯೂವಿನ ಮಧ್ಯದಲ್ಲೇ ಹೋಗಿ 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 ದರ್ಶನ ಮಾಡಬೇಕು, ಶ್ರೀನಿವಾಸನ ದರ್ಶನ. ಆ ಶ್ರೀನಿವಾಸನ ದರ್ಶನ ಮಾಡಬೇಕಾದ್ರೆ ಕಣ್ಣಿಂದ ನೋಡ್ತೇವೆ ಒಂದು ಸರ್ತಿ. ಹೀಗೆ ಕಣ್ಣಿಂದ ನೋಡಲಿಕ್ಕೆ ಪುರುಸೊತ್ತಿಲ್ಲ, ಕಣ್ಣು ಮುಚ್ಚಿಬಿಡ್ತೇವೆ ನಾವು. ದೇವರೇ ಭಗವಂತ ಅಂತ ಕಣ್ಣು ಮುಚ್ತೇವೆ ಒಂದ್ಸರಿ. ನಾವು ಹೋದದ್ದೇ ಅಲ್ಲಿಗೆ ನೋಡಲಿಕ್ಕೆ ಅಂತ ಹೋಗಿ ಕಣ್ಣು ಮುಚ್ಚೋದು. ಅಂದರೆ ಅಲ್ಲಿಗೆ ಹೋದದ್ದೇ ದರ್ಶನ ಮಾಡಲಿಕ್ಕಲ್ವಾ, ದರ್ಶನ ಮಾಡಲಿಕ್ಕೆ ಅಂತ ಹೋಗಿ ಕಣ್ಣು ಮುಚ್ಚೋದು ಅಂದರೆ ಏನು ಅಭಿಪ್ರಾಯ? ಅಂದರೆ ಅಭಿಪ್ರಾಯ ಇಷ್ಟೇನೆ. ಅಂದರೆ ನಮ್ಮನ್ನೆಲ್ಲರನ್ನೂ ಕೂಡ ಸೃಷ್ಟಿ ಮಾಡಿದಂಥ ಏನು ಸೃಷ್ಟಿಕರ್ತನಾದ ಬ್ರಹ್ಮ ಇದ್ದಾನೆ, ಆ ಬ್ರಹ್ಮನೂ ಕೂಡ ದೇವರನ್ನು ಕಾಣಬೇಕಾದ್ರೆ ಒಮ್ಮೆ ಕಣ್ಣು ಮುಚ್ಚಿದ್ನಂತ. ಹಾಗಾಗಿ ಆ ಸಂಸ್ಕಾರ ಜೀನ್ಸ್ ಅಂತ ಹೇಳ್ತಾರಲ್ಲ, ಆ ಜೀನ್ಸ್ ನಮ್ಮಲ್ಲೂ ಬಂದಿದೆ. ಯಾರೇ ಆಯಿತು, ನೀವು ದೇವರ ಹತ್ರ ಭಕ್ತಿಯಿಂದ ಹೋದವರೆಲ್ಲರೂ ಕೂಡ ಏನು ಮಾಡ್ತಾರೆ, ಒಂದು ಸರ್ತಿ ದೇವರನ್ನು ನೋಡಿ ಕಣ್ಣು ಮುಚ್ತಾರೆ. ಯಾಕೆ ಅಂದರೆ ಆ ದೇವರು ಕಣ್ಣು ಮುಚ್ಚಿದಾಗ ಒಳಗಣ್ಣಿಗೂ ಕಾಣಲಿ ಎನ್ನುವ ಅಭಿಪ್ರಾಯ. ಹಾಗೆ ದೇವರು ನಮಗೆ ಈ ಕಣ್ಣಿಗೆ ಕಾಣಿಸೋದು ಬರೀ ಕಲ್ಲು ಮಾತ್ರ, ಆದರೆ ನಿಜವಾಗಲೂ ಒಳಗಡೆ ಅಂತರಂಗದಲ್ಲಿ ಕಾಣುವ ಭಗವಂತ ಏನಿದ್ದಾನೆ ಅವನು ಒಳಗಣ್ಣಿಗೆ, ಅದೊಂದು ತಿಳಿಗಣ್ಣು ಅಂತ ಹೇಳ್ತಾರೆ, ಜ್ಞಾನದ ಕಣ್ಣು ಅಂತ ಹೇಳ್ತಾರೆ, ಆ ಕಣ್ಣಿಗೆ ಕಾಣಿಸ್ತಾನಂತೆ ಪರಮಾತ್ಮ. ಅದಕ್ಕೋಸ್ಕರ 8 ಕಣ್ಣುಗಳನ್ನು ಮುಚ್ಚಿ ನೋಡುವಾಗ ಭಗವಂತ ಕಂಡಾಗ ಆ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಜ್ಞಾತೋ ಸೀಮೇದ್ಯ ಸುಚಿರಾನ್ನನು ದೇಹ ಬಾಜಾಂ ನ ಜ್ಞಾಯತೆ ಭಗವತೋ ಗತಿರಿತ್ಯವದ್ಯಂ. ಬಹಳ ವಿಶಿಷ್ಟವಾದಂಥ ಸ್ತೋತ್ರ ಬ್ರಹ್ಮದೇವರು ಮಾಡಿರುವಂತಹ ವಿಷ್ಣು ಸ್ತುತಿ ಅಂತ ಭಾಗವತದಲ್ಲಿ ಪ್ರಸಿದ್ಧವಾಗಿರುವಂತಹದ್ದು ಪರಮಾತ್ಮನ ಸ್ತೋತ್ರ. ದೇವರನ್ನು ಕೊಂಡಾಡುತ್ತಾರೆ. ಭಗವಂತ ನಿನ್ನಿಂದಲೇ ಎಲ್ಲವೂ ನಡೆಯುತ್ತೆ, ಭಗವಂತ ನೀನಿಲ್ಲದೆ ಏನೂ ನಡೀಲಿಕ್ಕೆ ಸಾಧ್ಯ ಇಲ್ಲ, ನಿನಗೆ ನಮೋ ನಮಃ ಅಂತ ತಸ್ಮೈ ನಮೋ ಭಗವತೆ ವಿಸಕಾಯ ತುಭ್ಯಂ ಅಂತ ಹೇಳ್ತಾರೆ. ಅಂದರೆ ಸಖ ಇಲ್ಲದೆ ಇರುವಂಥ, ಸ್ನೇಹಿತ ಇಲ್ಲದೆ ಇರುವಂಥ ನಿನಗೆ ನಮಸ್ಕಾರ ಅಂತ ಹೇಳ್ತಾರೆ. ವಿಸಕಾಯ ತುಭ್ಯಂ ಅಂತ. ಸ್ನೇಹಿತ ಇಲ್ಲ ಅಂದರೆ ಏನು ಅಭಿಪ್ರಾಯ? ಭಗವಂತನಿಗೆ ಸ್ನೇಹಿತ ಇಲ್ವಾ? ಒಂದು ದ್ವಾಸುಪರ್ಣ ಸೂಕ್ತ ಹೇಳುವಾಗ ದ್ವಾಸುಪರ್ಣ ಸಕಾಯೋ ತಯೋರನ್ಯ ಪಿಪ್ಪಲಂ ಸ್ವಾದು ಹತ್ತಿ, ಈ ಸೂಕ್ತ ಹೇಳಬೇಕಾದ್ರೆ ಅಲ್ಲಿ ಒಂದು ವೃಕ್ಷ ಇತ್ತು, ಅದರಲ್ಲಿ 2 ಹಕ್ಕಿಗಳಿದ್ವು, ಅವು 2 ಸ್ನೇಹಿತರು ಅಂತ ಹೇಳ್ತದೆ. ಒಂದು ಹೇಳಲ್ವ ಪುರಂದರದಾಸರದ್ದು ಒಂದು ಬುಡುಬುಡಿಕೆ ಹಾಡು ಅಂತಿದೆ ಅದರಲ್ಲಿ ಹೇಳಬೇಕಾದ್ರೆ ಒಂದು ಹಕ್ಕಿ ಎನ್ನುವಂತಹದ್ದು ಅದು ಏನು ಅಂತಂದ್ರೆ ತಿಂತಾ ಇದೆ ಆದರೆ ಸ್ವರ್ಗೆ ಹೋಗಿದೆ ಅಂತೆ.
ಇನ್ನೊಂದು ಹಕ್ಕಿ ಇದೆ, ತಿನ್ನೋದೇ ಇಲ್ಲ, ಆದರೆ ಭಾರಿ ಗಟ್ಟುಮುಟ್ಟಿದೆ ಅಂತ, ದಷ್ಟಪುಷ್ಟವಾಗಿದೆ ಅಂತೆ. ಆ ರೀತಿ ಇರುವಂಥ ಒಂದು ಎರಡು ಹಕ್ಕಿಗಳು ಅಂತ, ಎರಡು ಸ್ನೇಹಿತರಾದ ಹಕ್ಕಿಗಳು ಅಂತ ಹೇಳ್ತಾರೆ. ಅಂದರೆ ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ. ಜೀವಾತ್ಮ ಎಷ್ಟು ತಿಂದರೂ ಕೂಡ ಸ್ವರ್ಗತಾನವನು, ಅವನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೇಳುವಾಗ ಆ ಮಾತನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಹಣ್ಣು ತಿಂದಕ್ಕಿ ಸೊರಗೈತಣ್ಣ, ತಿನ್ನದ ಹಕ್ಕಿ ಬಲಿತೈತಣ್ಣ ಅಂತ ಹೇಳ್ತಾರೆ. ಅದು ತಿನ್ನದ ಹಕ್ಕಿ ಬಲ್ತಿದೆ ಅಂತ, ಚೆನ್ನಾಗಿ ಬಲ್ತಿದೆ. ಹಾಗೆ ಅಲ್ಲಿ ಸಖಾಯ ಅಂತ ಹೇಳುವಾಗ ಸಖ ಇದ್ದಾನಲ್ವಾ ಅಂತ ಹೇಳಿದರೆ ಅದರ ಅಭಿಪ್ರಾಯ ಏನು ಅಂತಂದರೆ, ಭಗವಂತ ವಿಸಖ ಅಂತಂದರೆ ಸಖರಿಲ್ಲ ಅಂತಂದರೆ ಏನು ಅರ್ಥ ಅದಕ್ಕೆ ಅಂತಂದರೆ, ಶ್ರುತಿಯ ಅಭಿಪ್ರಾಯವು ಕೂಡ ಇಷ್ಟೇನೆ. ಆಯುಷ್ಯ ಇರುವಷ್ಟು ಕಾಲ ಅವನಿರ್ತಾನೆ, ಆಮೇಲೆ ಅವನಿಗೆ ಜೊತೆಗೆ ಯಾರೂ ಇರೋದಿಲ್ಲ. ಹಾಗಾಗಿ ಅಂದರೆ ಆಯುಷ್ಯ ಇಷ್ಟು ಅಂತಿರುತ್ತೆ, ಅವನ ಕಾಲ ಮುಗೀತು ಅಂದರೆ ಮತ್ತೆ ಅವನನ್ನು ಬದುಕಿಸ್ಬೇಕು ಅಂತ ಸಖನಾಗಿ ಬಂದು ಅವನನ್ನು ಬದುಕಿಸ್ಲಿಕ್ಕೆ ಪ್ರಯತ್ನ ಅನ್ನುವಂಥದ್ದನ್ನು ಮಾಡಲ್ಲ, ಆ ರೀತಿ. ಹಾಗಾಗಿ ಆ ಅರ್ಥದಲ್ಲಿ ಅವನನ್ನು ವಿಸಖ ಅಂತ ಕರೀತಾರೆ. ವಿಸಖಾಯ ತುಭ್ಯಂ, ಇಂಥ ನಿನಗೆ ನಮೋ ನಮಃ ಅಂತ ಭಗವಂತನಿಗೆ ನಮಸ್ಕಾರವನ್ನು ಮಾಡಿದಾಗ ಆಗ ಭಗವಂತ ಹೇಳ್ತಾನೆ, ಮಾವೇದ ಗರ್ಭ ಗಾಸ್ತಂದ್ರೀಂ ಸರ್ಗ ಉದ್ಯಮ ಮಾವಹ. ನಿನಗೆ ಇನ್ನು ಮುಂದೆ ಒಂದು ಉದ್ಯಮವನ್ನು ಕೊಡ್ತೇನೆ. ಉದ್ಯಮ ಅಂದರೆ ನೀನು ಚೆನ್ನಾಗಿ ಕೆಲಸವನ್ನು ಮಾಡಿಕೊಂಡಿರಬೇಕು. ಆ ಉದ್ಯಮದಲ್ಲಿ ನಿನ್ನ ಕೆಲಸ ಏನು ಅಂತ ಹೇಳಿದರೆ ಸರ್ಗಮುದ್ಯಮ ಮಾವಹ, ಸೃಷ್ಟಿ ಕಾರ್ಯವನ್ನು ಮಾಡಬೇಕು. ನೀನು ಸೃಷ್ಟಿ ಕಾರ್ಯವನ್ನು ಮಾಡಬೇಕು ಅಂತಂದಾಗ ಅದಕ್ಕೆ ಸೃಷ್ಟಿ ಕಾರ್ಯ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ಅದಕ್ಕೆ ಮೊದಲು ತನ್ಮಯಾಚೋದಿತಂ ಹ್ಯಗ್ರೆ ಯನ್ಮಾಂ ಪ್ರಾರ್ಥಯತೆ ಭವಾನ್. ಅದಕ್ಕೆ ಏನು ಅಲ್ಲ, ಸೃಷ್ಟಿ ಮಾಡಬೇಕು ಅಂತಾದರೆ ನನಗೆ ಆ ತಿಳುವಳಿಕೆ ಇಲ್ಲಲ್ಲ, ಹೇಗೆ ಸೃಷ್ಟಿ ಮಾಡಬೇಕು ನಾನು? ದೇವರೇ, ನನಗೆ ಆ ತಿಳುವಳಿಕೆನೇ ಇಲ್ಲ, ಮತ್ತು ಯಾವುದರಿಂದ ಏನನ್ನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾವುದರ ಪರಿಜ್ಞಾನವೇ ಇಲ್ಲದೆ ನಾನು ಹೇಗಪ್ಪ ಸೃಷ್ಟಿ ಮಾಡಲಿ ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದರೆ ಭಗವಂತ ಹೇಳಿದ, ಭೂಯಶ್ಚ ತಪ ಆತಿಷ್ಠ ವಿದ್ಯಾಂಚೈವ ಮದಾಶ್ರಯಾಂ. ನೀನು ಮತ್ತೊಮ್ಮೆ ತಪಸ್ಸು ಮಾಡು ಅಂತ ಹೇಳಿದ್ನಂತೆ ಭಗವಂತ ಬ್ರಹ್ಮನಿಗೆ ಪುನಃ ತಪಸ್ಸನ್ನು ಮಾಡು ಅಂತ ಹೇಳಿದಾಗ ಆಯಿತು ಅಂತ ಬ್ರಹ್ಮದೇವರು ಪುನಃ ತಪಸ್ಸನ್ನು ಮಾಡಿದ್ರಂತೆ. ಆಗ ಆ ತಪಸ್ಸನ್ನು ಮಾಡ್ತಾ ಇದ್ದಾಗಲೇ ಭಗವಂತ ಏನು ಮಾಡ್ತಾನೆ ಅಂದರೆ, ದೇವರೇ ಒಂದು ರೂಪದಿಂದಾಗಿ ಬ್ರಹ್ಮದೇವರ ಒಳಗೆ ಹೋಗಿ ಕೂತ್ಕೊಳ್ತಾನಂತೆ. ಇದನ್ನೇ ಬ್ರಹ್ಮರೂಪೋತ್ಸವ ಅಂತ ಹೇಳೋದು. ಬ್ರಹ್ಮನಲ್ಲಿ ಬ್ರಹ್ಮನಾಗಿ ಇದ್ದಾನೆ ಭಗವಂತ ಅಂದರೆ ಇದೆ. ಹೀಗೆ ಬ್ರಹ್ಮರೂಪೋತ್ಸವ, ಪರಮಾತ್ಮನೇ ತಾನೇ ಒಂದು ರೂಪದಿಂದ ಒಳಗೆ ಹೋದನಂತೆ. ಒಳಗೆ ಹೋಗಿ ತತ ಆತ್ಮನಿ ಯೋಗೇನ ಭಕ್ತಿಯುಕ್ತ ಸಮಾಹಿತ ದ್ರಷ್ಟಾಸಿ ಮಾಂ ತತಂ ಬ್ರಹ್ಮನ್ ಮಯಿ ಲೋಕಾಂಸ್ತ್ವಯಾತ್ಮನಿ. ಆಗ ಭಗವಂತನೇ ಒಳಗೆ ನಿಂತುಕೊಂಡು ಸೃಷ್ಟಿಯನ್ನು ಮಾಡುತ್ತೇನೆ ಅಂತ ಅವನ ಮೂಲಕವಾಗಿ ಸೃಷ್ಟಿಯನ್ನು ಮಾಡಿಸ್ಲಿಕ್ಕೆ ಆರಂಭ ಮಾಡಿದ ಪರಮಾತ್ಮ. ತಾನೇ ಸೃಷ್ಟಿಯನ್ನು ಮಾಡಿದ್ದು ಎಲ್ಲ ಸೃಷ್ಟಿಗಳನ್ನು ಕೂಡ. ಭಗವಂತ ಹೀಗೆ ಸೃಷ್ಟಿಯನ್ನು ಮಾಡಬೇಕಾದ್ರೆ ಏನೆಲ್ಲ ಸೃಷ್ಟಿಯನ್ನು ಮಾಡಿದ್ದಾನೆ ಪರಮಾತ್ಮ ಅಂತ ಕೇಳಿದರೆ, ದೇವರು ಸೃಷ್ಟಿಯನ್ನು ಮಾಡಬೇಕಾದ್ರೆ ಈ ಸೃಷ್ಟಿ ಇದೆ ಅಲ್ವ, ಬಹಳ ವಿಸ್ತಾರವಾದದ್ದು. ನಿಮಗೆ ಭಾಗವತದಲ್ಲಿ ಸುಮಾರು ಸರ್ತಿ, ನಾನು ಈಗಾಗಲೇ ದ್ವಿತೀಯ ಸ್ಕಂದದಲ್ಲೂ ಕೂಡ ಸೃಷ್ಟಿಯ ಬಗ್ಗೆ ಹೇಳಿದ್ದೇನೆ. ಅಂದರೆ ಒಟ್ಟು ಭಾಗವತದಲ್ಲಿ ಸೃಷ್ಟಿಯ ಪ್ರಕ್ರಿಯೆಯನ್ನು ವರ್ಣನೆ ಮಾಡುವ ವಿಷಯ ಸುಮಾರು 4 ಕಡೆಯಲ್ಲಿ ಬರ್ತದೆ. 4 ಕಡೆ ಬರ್ತದೆ. ಹಾಗಾಗಿ ಅಂದರೆ ಇಲ್ಲೂ ಬಂದಿದೆ, ಮತ್ತು ತೃತೀಯ ಸ್ಕಂದದಲ್ಲಿ, ದ್ವಿತೀಯ ಸ್ಕಂದದಲ್ಲಿ, ಪಂಚಮ ಸ್ಕಂದದಲ್ಲಿ, ಆಮೇಲೆ 11ನೇ ಸ್ಕಂದದಲ್ಲೂ ಕೂಡ ಬರ್ತದೆ ಇದು ವಿಷಯ ಎಲ್ಲವೂ ಕೂಡ. ಹಾಗಾಗಿ ಈ ಸೃಷ್ಟಿ ಅನ್ನುವಂಥದ್ರ ಬಗ್ಗೆ ಯಾಕೆ ಇಷ್ಟಿಷ್ಟು ಹೇಳಿದ್ದಾರೆ? ಭಾಗವತದಲ್ಲಿ ಒಂದು ಕಡೆಯಲ್ಲಿ ಸರಿಯಾಗಿ ಏನಾದರೂ ಒಂದು ಸ್ವಲ್ಪ ಮಾಡಿ, ಯಾವ ರೀತಿಯಲ್ಲಿ ಅಂದರೆ ಈ ಒಂದು ಪ್ಯಾಟ್ರನ್ ಅಂತ ರೆಡಿ ಮಾಡಿಕೊಡ್ತಾರಲ್ಲ, ಕ್ವಶನ್ ಪೇಪರ್ ಪ್ಯಾಟ್ರನ್ ಅಂತ, ಹಾಗೆ ಸೃಷ್ಟಿ ಅನ್ನೋದೊಂದು ಪ್ಯಾಟ್ರನ್ ರೆಡಿ ಮಾಡಿಕೊಟ್ಬಿಟ್ರೆ ಚೆನ್ನಾಗಿತ್ತಲ್ಲ. ಅಲ್ಲಲ್ಲಿ ಹೀಗೆಲ್ಲ ಹಾಕಿದ್ದು ಯಾಕೆ ಅಂತ ಕೇಳಿದರೆ, ಅದಕ್ಕೆ ಆ ಸೃಷ್ಟಿ ಅಲ್ಲಲ್ಲಿ ಹೇಳಿದ್ದು ಕೂಡ ಅದನ್ನೇ ಮತ್ತೆ ಮತ್ತೆ ಹೇಳಿದ್ದಾರೆ, ರಿಪೀಟ್ ಮಾಡಿದ್ದಾರೆ ಕೆಲವು. ಯಾಕೆ ಹಾಗೆ ಮಾಡಿದ್ದಾರೆ ಅಂತಂದರೆ, ಭಾಗವತದಲ್ಲಿ ಹೇಳಿರುವಂಥ ಏನು ಸೃಷ್ಟಿ ಇದೆ, ಭಗವಂತನ ಸೃಷ್ಟಿ, ಇದು ಭಗವಂತನ ಅತ್ಯಂತ ದೊಡ್ಡ ಮಹಿಮೆ. ಇದು ಭಾರಿ ದೊಡ್ಡ ಮಹಿಮೆ. ಆ ಮಹಿಮೆಯನ್ನು ಅರ್ಥ ಮಾಡಿಕೊಂಡ್ರೆ ಭಗವಂತನ ಅನುಗ್ರಹ ಆಗತ್ತಂತೆ. ಅದಕ್ಕೋಸ್ಕರವಾಗಿ ಮತ್ತೆ ಮತ್ತೆ ಹೇಳ್ತಾರೆ ಭಾಗವತದಲ್ಲಿ. ಹೇಳಿದ್ದನ್ನೇ ಮತ್ತೆ ರಿಪೀಟ್ ಮಾಡ್ತಾರೆ, ಆದರೆ ಸ್ವಲ್ಪ ವ್ಯತ್ಯಾಸಗಳು ಹೇಳಿರ್ತಾರೆ. ಅಂದರೆ ಅಲ್ಲಿ ಹೇಳದೇ ಇರೋದು ಇಲ್ಲಿ ಹೇಳಿರ್ತಾರೆ, ಹೇಳಿದ್ದನ್ನು ವಿಸ್ತಾರ ಮಾಡ್ತಾರೆ, ಹೀಗೆಲ್ಲ ಇರುತ್ತೆ. ಹಾಗೆ ಈ ಸೃಷ್ಟಿ ಅನ್ನುವಂಥದ್ದು ಕೂಡ ಭಗವಂತ ಭಾರಿ ಅದ್ಭುತವಾದಂಥ ಸೃಷ್ಟಿಯನ್ನು ಮಾಡಿದ್ದಾನೆ ಪರಮಾತ್ಮ ಅಂತ. ಇದನ್ನೆಲ್ಲವನ್ನು ಕೂಡ ವಿದುರ ಕೇಳ್ತಾ ಇದ್ದಾನೆ, ಮೈತ್ರೇಯರ ಮುಖದಿಂದಾಗಿ ಕೇಳ್ತಾ ಇದ್ದಾನೆ. ಮೈತ್ರೇಯರು ಹೇಳ್ತಾ ಇದ್ದಾರೆ, ವಿರಿಂಚೋಪಿ ತದಾ ಚಕ್ರೆ ದಿವ್ಯಂ ವರ್ಷ ಶತಂ ತಪಃ. ಅವರು ಸೃಷ್ಟಿಯನ್ನು ಮಾಡಬೇಕಾದ್ರೆ ಮತ್ತೆ ದೇವಮಾನದ ಪ್ರಕಾರ 100 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ರಂತೆ. ದೇವಮಾನದ ಕಾಲ, ದಿವ್ಯ ವರ್ಷ ಅಂತ.
ಹಾಗಾಗಿ 100 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಆಮೇಲೆ ಸೃಷ್ಟಿ ಕಾರ್ಯವನ್ನು ಮಾಡಿದರು ಅಂತ ಹೇಳ್ತಾರೆ. ಹೀಗೆ ಸೃಷ್ಟಿ ಕಾರ್ಯವನ್ನು ಮಾಡಬೇಕಾದ್ರೆ ಏತಾವಾನ್ ಜೀವಲೋಕಸ್ಯ ಸಂಸ್ಥಾಭೇದ ಸಮಾಹಿತ, ಅನೇಕ ಸೃಷ್ಟಿಗಳು ಆ ಜೀವಿಗಳು ವಾಸ ಮಾಡುವಂಥದ್ದು ಲೋಕ ಸೃಷ್ಟಿಯಂತೆ ಇದೆಲ್ಲ ಅಸಾಧ್ಯ. ಈ ಸೃಷ್ಟಿಯನ್ನು ಮಾಡತಕ್ಕಂಥದ್ದು ಅಂಥ ಅದ್ಭುತವಾದಂಥ ಸೃಷ್ಟಿಯನ್ನು ಮಾಡಿದರು ಅಂತ ಹೇಳ್ತಾರೆ. ಸುಮಾರು ಸೃಷ್ಟಿಯನ್ನು ಮಾಡಿದರು ಅಂತ ಹೇಳುವಾಗ 10 ಬಗೆಯ ಸೃಷ್ಟಿಯನ್ನು ಹೇಳಿದ್ದಾರೆ. 9 ಅಂತ ಇಟ್ಟುಕೊಳ್ಳಿ, ಅದು 10 ಆಗಬಹುದು. ಅಂತೂ ಇಷ್ಟು ಸೃಷ್ಟಿಗಳನ್ನು ಮಾಡಿದ್ದಾರಂತೆ. ದಶವಿಧವಾದಂಥ ಸೃಷ್ಟಿ ಅಂತ ಹೇಳ್ತಾರೆ. ಯಾವ್ಯಾವ ಸೃಷ್ಟಿಯನ್ನು ಮಾಡಿದರು ಅಂತ ಹೇಳಿದರೆ ಅದಕ್ಕೆ ಮೊದಲಿಗಾಗಬೇಕಾದ್ರೆ ಭಗವಂತ ಮಾಡಿದಂಥ ಸೃಷ್ಟಿ ಆದ್ಯಸ್ತು ಮಹತಸ್ಸರ್ಗೋ ಗುಣವೈಷಮ್ಯಮಾತ್ಮನಃ. ಆದ್ಯಸ್ತು ಮಹತಸ್ಸರ್ಗ ಗುಣವೈಷಮ್ಯಮಾತ್ಮನಃ ಅಂತ. ಗುಣಗಳ ವೈಷಮ್ಯದಿಂದಾಗಿ ಮಹತಃ ಸರ್ಗ, ಸರ್ಗ ಅಂದರೆ ಸೃಷ್ಟಿ ಅಂತ ಅರ್ಥ. ಮಹತಃ ಅಂದರೆ ಮಹತ್ತತ್ವದ ಸೃಷ್ಟಿಯನ್ನು ಮಾಡಿದ ಭಗವಂತ. ಅಂದರೆ ಗುಣವೈಷಮ್ಯದಿಂದ ಸೃಷ್ಟಿ ಮಾಡಿದ ಅಂತಂದರೆ ಏನು ಅಭಿಪ್ರಾಯ ಅಂತಂದರೆ, ಗುಣ ಅಂತ ಹೇಳಿದರೆ ಸತ್ವ, ರಜಸ್ಸು, ತಮಸ್ಸು ಅನ್ನುವಂತಹ 3 ಗುಣಗಳು. ಈ 3 ಗುಣಗಳಿಂದಲೂ ಕೂಡ ಸೃಷ್ಟಿಯನ್ನು ಮಾಡಿದ. ಅದನ್ನು ಸೃಷ್ಟಿಯನ್ನು ಮಾಡಿದ ಅಂದರೆ ಏನು ಅಭಿಪ್ರಾಯ, ಹೇಗೆ ಅಂದರೆ ಇದರ ಸೃಷ್ಟಿ ಅಂದರೆ ಹೇಗಿರುತ್ತೆ ಅದು ಅಂದರೆ ನೋಡಿ, ಸೃಷ್ಟಿ ಮತ್ತು ಲಯ ಅಂತ 2 ಇದೆ. ಸೃಷ್ಟಿ ಮತ್ತು ಲಯ ಇವು 2 ಇರೋದು ಸ್ಥಿತಿ, ಆಯಿತಾ. ಅಂದರೆ ಸೃಷ್ಟಿ ಲಯ ಅಂದರೆ ಹೇಗಿರುತ್ತೆ ಅಂದರೆ ಈ ಸತ್ವ ರಜಸ್ಸು ತಮಸ್ಸು ಅಂತ ಏನಿದೆ ಅಲ್ವಾ, ಈ ಸತ್ವ ರಜಸ್ಸು ತಮಸ್ಸು ಎನ್ನುವಂಥದ್ದು ಒಂದು ವ್ಯವಸ್ಥೆಯಲ್ಲಿ ಅಂದರೆ ಒಂದು ಅನುಪಾತದಲ್ಲಿ ಇತ್ತು ಅಂತ ಆದರೆ ಅದನ್ನು ಸೃಷ್ಟಿ ಅಂತ ಕರೀತಾರೆ. ಒಂದು ಅನುಪಾತ ಇರಬೇಕು ಅದಕ್ಕೆ. ಆ ಅನುಪಾತದಲ್ಲಿ ಇತ್ತು ಅಂದರೆ ಅದನ್ನು ಸೃಷ್ಟಿ ಅಂತ ಕರೆಯೋದು. ಯಾವಾಗ ಈ ಸತ್ವ ಮತ್ತು ರಜಸ್ಸು ತಮಸ್ಸು ಇವುಗಳಲ್ಲಿ ಅನುಪಾತ ಇರಲ್ಲ, ಯದ್ವಾ ತದ್ವ ಮಿಶ್ರಣವಾಗಿ ಹೋಗಿರ್ತದೆ, ಅದನ್ನು ಲಯ ಅಂತ ಕರೀತಾರೆ. ಲಯ ಅಂದರೆ ಇಷ್ಟೇ, ಈ ಸತ್ವ ರಜಸ್ತಮೋ ಗುಣಗಳು ಯದ್ವಾ ತದ್ವ ಹೇಗೇಗೋ ಮಿಕ್ಸಿಯಾಗಿ ಕೂತಿತ್ತು ಅಂತ ಆದರೆ ಅದನ್ನು ಲಯ ಅಂತ ಕರೆಯೋದು. ಒಂದು ಅನುಪಾತ, ಒಂದು ರೇಷಿಯೋ, ಒಂದರ ಅನುಪಾತದಲ್ಲಿ ಇತ್ತು ಅಂತ ಆದರೆ ಅದನ್ನು ಸೃಷ್ಟಿ ಅಂತ. ಸಾಮಾನ್ಯವಾಗಿ ಸೃಷ್ಟಿಯಲ್ಲಿ ಭಗವಂತ ಮಾಡೋದು ಹೇಗೆ ಅಂತಂದರೆ, ಒಂದು ಸೃಷ್ಟಿ ಅಂತ ಮಾಡಬೇಕಾದ್ರೆ ಏನಾಗಿರುತ್ತೆ ಗೊತ್ತಾ, ಪ್ರತಿ ಪದಾರ್ಥಗಳು ಕೂಡ ಏನಾಗಿರ್ತಾವೆ ಅಂದರೆ ಸತ್ವ ರಜಸ್ತಮೋ ಗುಣಗಳಿಂದ ಕೂಡಿರ್ತಾವೆ. ಈ 3 ಗುಣಗಳಿಂದ ಕೂಡೇ ಇರ್ತಾವೆ. ಆ 3 ಗುಣಗಳಿಂದ ಕೂಡಿರ್ತಾವೆ ಅಂದರೆ ಅದು ಹೇಗೆ ಕೂಡಿರುತ್ತೆ ಅಂತಂದರೆ, ಒಂದು ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡ್ರೆ ನೀವು ಆ ವಸ್ತುವಿನಲ್ಲಾಗಬೇಕಾದ್ರೆ ಕೆಲವು ರಾಜಸ ಪದಾರ್ಥಗಳು ಅಂತಾರೆ, ಕೆಲವು ತಾಮಸ ಪದಾರ್ಥಗಳು ಅಂತಾರೆ, ಕೆಲವು ಸಾತ್ವಿಕ ಅಂತ ಹೇಳ್ತಾರೆ. ಏನು ಅಭಿಪ್ರಾಯ ಅಂದರೆ ಸಾತ್ವಿಕ ಪದಾರ್ಥ ಯಾರನ್ನಾದರೂ ಕೆಲವು ವ್ಯಕ್ತಿಗಳನ್ನು ಬಹಳ ಸಾತ್ವಿಕರಿವರು ಅಂತ ಹೇಳ್ತಾರೆ. ಭಾರಿ ಸಾತ್ವಿಕರಿವರು ಅಂದರೆ ಏನರ್ಥ? ಸಾತ್ವಿಕ ಅಂದರೆ ಬರೀ ಸತ್ವಗುಣ ಮಾತ್ರ ಇದೆ ಅಂತ ಅರ್ಥನ? ಹಾಗೆ ಜಗತ್ತಿನಲ್ಲಿ ಒಂದು ಸೃಷ್ಟಿಯನ್ನೇ ಮಾಡಲಿಲ್ಲ ದೇವರು. ಕೇವಲ ಶುದ್ಧ ಸತ್ವ ಅಂತ ಒಂದು ಇದೆಯಲ್ವ, ಅಂದರೆ ಬರೀ ಸತ್ವಭಾಗ ಮಾತ್ರ ತೆಗೆದು ಒಂದು ಸೃಷ್ಟಿ ಅಂತ ಅನ್ನೋದು ಜಗತ್ತಿನಲ್ಲೇ ಇಲ್ಲ ಅಂತ ಸೃಷ್ಟಿ ಅನ್ನೋದು. ಯಾವ ಸೃಷ್ಟಿಯನ್ನು ತೆಗೆದುಕೊಂಡರೂ ಕೂಡ ಆ ಸೃಷ್ಟಿ ಎನ್ನುವಂಥದ್ದು ಹೇಗಿರುತ್ತೆ ಅಂತಂದರೆ ಸತ್ವ ರಜಸ್ತಮೋ ಗುಣಗಳಿಂದಲೇ ಕೂಡಿರ್ತದೆ. ಈ 3 ಗುಣಗಳಿಂದಲೇ ಕೂಡಿರುತ್ತೆ. ಕೇವಲ ಸತ್ವ ಸೃಷ್ಟಿ ಎನ್ನುವಂಥದ್ದೊಂದು ಇಲ್ಲವೇ ಇಲ್ಲ. ಅದರಲ್ಲೂ ಏನು ವಿಶೇಷ ಅಂತ ಹೇಳಿದರೆ ನೋಡಿ, ಅದರ ಅನುಪಾತಗಳೆಲ್ಲವೂ ಕೂಡ ಹೇಗಿರುತ್ತೆ ಅಂತಂದರೆ, ಈಗ ರಜಸ್ಸು ಅಂತ ಹೇಳ್ತೇವೆ. ರಜಸ್ಸು ಅಂತ ಹೇಳಿದರೆ ಅಂದರೆ ಸಾಮಾನ್ಯವಾಗಿ ನಿಮಗೊಂದು ಅಂದಾಜಾಗಲಿಕ್ಕೆ ಹೇಳೋದು ಅಂತ ಆದರೆ ನೋಡಿ, ಒಂದು ಸೃಷ್ಟಿ ಅಂತ ಆದರೆ ಅದರಲ್ಲಿ 7 ಭಾಗ ಅಂತ ಇಟ್ಟುಕೊಳ್ಳಿ. 7 ಭಾಗ. ಅದರಲ್ಲಿ 7 ಭಾಗ ಅಂದರೆ ಹೇಗೆ ಅಂದರೆ, ಯಾವುದೇ ಒಂದನ್ನು ಸೃಷ್ಟಿ ಮಾಡಿದ್ದಾನೆ ಅಂದರೆ ಆ ಸೃಷ್ಟಿ ಮಾಡಿದ ಪದಾರ್ಥದಲ್ಲಿ ಸತ್ವರಜಸ್ತಮೋ ಗುಣಗಳು ಇರುತ್ತೆ. ಅದರ ಅನುಪಾತ ರೇಷಿಯೋ ಹೇಗಿರುತ್ತೆ ಅದು ಅಂದರೆ ಅದರಲ್ಲಿ 4ರಷ್ಟು ಸತ್ವ ಇರುತ್ತಂತೆ. ಯಾವುದನ್ನು ತಗೊಂಡ್ರೂ ಕೂಡ 4ರಷ್ಟು ಸತ್ವ, 2ರಷ್ಟು ರಜಸ್ಸಿರುತ್ತಂತೆ, 1ರಷ್ಟು ತಮಸ್ಸಿರುತ್ತೆ. ಹೀಗೆ ಅಂದರೆ ಇದು 4 ಇಷ್ಟು 2 ಇಷ್ಟು 1 ಇಷ್ಟು ಸೇರಿಸಿದರೆ 7. ಅಂದರೆ ಒಟ್ಟು ಏನಾಗುತ್ತೆ ಅಂದರೆ ಇದನ್ನು ಒಂದು ಪದಾರ್ಥ ಅಂತ ಕರೀತಾರೆ. ಹಾಗಾಗಿ ನೀವೀಗ ರಜಸ್ಸು ಅಂತ ಕರೀತೀರಲ್ವ, ನೀವು ರಜಸ್ಸು ಅಂತ ಕರಿಬೇಕಾದ್ರೆ 7ನೇ 4ರಷ್ಟು ಸತ್ವ ಇರ್ತದೆ, 7ನೇ 2ರಷ್ಟು ರಜಸ್ಸಿರುತ್ತದೆ, 7ನೇ 1ರಷ್ಟು ತಮಸ್ಸು ಎನ್ನುವಂಥದ್ದಿರುತ್ತೆ. ಹೀಗೆ ಇರುವಂಥ ಏನು ಅನುಪಾತ ಇದೆಯಲ್ಲ, ಈ ರೇಷಿಯೋ, ಇದರಿಂದಾಗಿ ಮಾಡ್ತಾನೆ ಸೃಷ್ಟಿ. ಇದನ್ನು ಏನಂತ ಕರೀತಾರೆ ಅಂದರೆ ನಿಮಗೆ ಇನ್ನೂ ಅರ್ಥ ಆಗಬೇಕು ಅಂತ ಆದರೆ ನಾವು ಹೇಳೋದಾದರೆ, ಒಂದು ರಜಸ್ಸಿನಿಂದ ಅಂದರೆ ಇದು ರಾಜಸ ಅಂತ ಹೇಳಬೇಕಾದ್ರೆ ಒಂದು ಪದಾರ್ಥವನ್ನು ಯಾವುದನ್ನಾದರೂ ಸೃಷ್ಟಿ ಮಾಡಿದ್ದನ್ನು ರಾಜಸ ಅಂದರೆ ಹೇಗಿರುತ್ತೆ ಅಂದರೆ ಅದರಲ್ಲಿ ನಾವು ಒಂದು ಸ್ವಲ್ಪ ದೊಡ್ಡದಾಗಿ ತಗೊಳ್ಳೋದಾದರೆ 1,000ದಷ್ಟು ಸತ್ವ ಇರ್ತದೆ, ಅದರಲ್ಲಿ 100ರಷ್ಟು ರಜಸ್ ಇರ್ತದೆ, ಆಮೇಲೆ 10ರಷ್ಟು ಅಂದರೆ 1ರಷ್ಟು ತಮಸ್ಸಿರ್ತದೆ. ಇದನ್ನು ರಾಜಸ ಅಂತ ಕರೀತಾರೆ.
ಅದೇ ಒಂದೇನಾದರೂ ಕೂಡ ತಮಸ್ಸು ಅಂತಾದರೆ ಅದರಲ್ಲಿ ಹೇಗಿರುತ್ತೆ ಅಂದರೆ ಅದರಲ್ಲೂ ಕೂಡ 1000ರಷ್ಟು ಸತ್ವ, 100ರಷ್ಟು ತಮಸ್ಸು. ಹಿಂದೆ ಆಗುವಾಗ 100ರಷ್ಟು ರಜಸ್ಸಿರ್ತದೆ, ಇದು 100ರಷ್ಟು ತಮಸ್ಸು, ಅದರಲ್ಲಿ 10ರಷ್ಟು ಆಗುವಾಗ ರಜಸ್ಸಿರ್ತದಂತೆ. ಈ ರೀತಿ ಇರುವಂಥ ಸೃಷ್ಟಿ. ಹೀಗೆ ಶುದ್ಧ ಸತ್ವ ಅನ್ನೋದೊಂದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಯಾವ ಪದಾರ್ಥವನ್ನು ತೆಗೆದುಕೊಂಡರೂ ಕೂಡ ಸತ್ವರಜಸ್ ತಮೋ ಗುಣಗಳಿಂದಲೇ ಆಗಿರ್ತದೆ ಸೃಷ್ಟಿ. ಈ ಸೃಷ್ಟಿ ಅನ್ನುವಂಥದ್ದು ಅನುಪಾತ, ಅಂದರೆ ಒಂದು ಅನುಪಾತದಲ್ಲಿ ಇತ್ತು ಅಂದರೆ ಅದನ್ನು ಸೃಷ್ಟಿ ಅಂತ ಕರೀತಾರೆ. ಅದು ಏನಾದರೂ ಕೂಡ ಮೇಲನವಾಗಿ ಯದ್ವಾತದ್ವ ಇತ್ತು ಅಂದರೆ ಅದನ್ನು ಲಯ ಅಂತ ಕರೀತಾರೆ. ಹೀಗೆ ಸೃಷ್ಟಿ ಮತ್ತು ಲಯ ಅನ್ನುವಂತಹದ್ದನ್ನು ಮಾಡಿ. ಇದನ್ನೇ ಈ ಸೃಷ್ಟಿಯನ್ನು ಮಾಡಬೇಕಾದ್ರೆ ಆದ್ಯಸ್ತು ಮಹತಸ್ಸರ್ಗ ಗುಣವೈಷಮ್ಯಮಾತ್ಮನಃ ಅಂತ ಹೇಳ್ತಾರೆ. ಈ ಗುಣವೈಷಮ್ಯದಿಂದಾಗಿ ಅಂದರೆ ಈ ಪ್ರಾಕೃತ ಸೃಷ್ಟಿಯಲ್ಲಾಗಬೇಕಾದ್ರೆ ಮೊದಲನೇ ಸೃಷ್ಟಿ ಯಾವುದು ಅಂತ ಹೇಳಿದರೆ ಚತುರ್ಮುಖನಿಗೆ ಬೇಕಾಗಿರುವಂತಹ ಈ ಏನು ಮಹತ್ತತ್ವ ಇದೆ, ಆ ತತ್ವವನ್ನು ಸೃಷ್ಟಿ ಮಾಡಿದ್ಬೇಕು ಭಗವಂತ. ಆ ತತ್ವವನ್ನು ಸೃಷ್ಟಿ ಮಾಡಿದನ ಅಂದರೆ ಮಹತ್ತತ್ವ ಅಂತ ಹೇಳಿದರೆ ಮಹತ್ತತ್ವದಲ್ಲಿ ಹೇಗಿದೆ ಅಂತಂದರೆ 1000ರಷ್ಟು ಸತ್ವ, 100ರಷ್ಟು ರಜಸ್ಸು, 10ರಷ್ಟು ತಮಸ್ಸು ಅಂತ ಹೀಗಿರುವಂಥದ್ದು. ಇದನ್ನೇ ಮಹತ್ತತ್ವ ಅಂತ ಕರೆಯೋದು. ಕೇವಲ ಸತ್ವ ಅಂತ ಇಲ್ಲ ಸೃಷ್ಟಿಯಲ್ಲಿ. ಕೇವಲ ಸತ್ವ ಅನ್ನುವಂಥದ್ದನ್ನು ಭಗವಂತ ಇಲ್ಲಿ ಸೃಷ್ಟಿಗೆ ತರೋದೇ ಇಲ್ಲ ಭಗವಂತ. ಅದು ಎಲ್ಲಿರುತ್ತೆ ಅಂತಂದರೆ ಮೋಕ್ಷದಲ್ಲಿ ಇರ್ತದಂತೆ. ಮೋಕ್ಷದಲ್ಲಿ ಅದು ಏನು, ಮೋಕ್ಷದಲ್ಲಿ ಅಲ್ಲಿ ಮೋಕ್ಷದಲ್ಲಿರುವಂಥ ಕೆಲವು ಜೀವರಿರ್ತಾರೆ. ಆ ಜೀವರಿಗೆಲ್ಲರಿಗೂ ಕೂಡ ಕೆಲವು ಪದಾರ್ಥಗಳು ಬೇಕು ಅಂತ ಅನಿಸುತ್ತಂತೆ. ಏನೋ ಒಂದು ಮಾವಿನ ಹಣ್ಣು ಬೇಕು ಅನಿಸುತ್ತೆ, ಇನ್ನೇನೋ ಬೇಕು ಅನಿಸುತ್ತೆ, ಅವರಿಗೂ ಬೇಕಲ್ಲ ವ್ಯವಸ್ಥೆಗಳು. ಹಾಗಾಗಿ ನಾವು ತಿನ್ನುವ ಇಲ್ಲಿಯ ಮಾವಿನ ಹಣ್ಣೇನಿದೆ ಅದು ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ್ದು. ಆದರೆ ಅಲ್ಲಿರೋದು ಬರೀ ಸತ್ವ ಮಾತ್ರ ಇರ್ತದಂತೆ. ಅಂಥ ಒಂದು ಸೃಷ್ಟಿ ಅದು ಅಲ್ಲಿ ಮಾತ್ರ ಮಾಡ್ತಾನೆ ಭಗವಂತ ಸೃಷ್ಟಿಯನ್ನು. ಇಲ್ಲೆಲ್ಲ ಆಗಬೇಕಾದ್ರೆ 3 ಗುಣಗಳಿಂದಲೂ ಕೂಡ ಸೇರಿಸಿಕೊಂಡೇ ಇದರ ಸೃಷ್ಟಿಯನ್ನು ಮಾಡ್ತಾನಂತೆ ಪರಮಾತ್ಮ ಅಂತ. ಹೀಗೆ ಇದು ಮಹತ್ತತ್ವ ಅನ್ನುವಂಥದ್ದನ್ನು ಸೃಷ್ಟಿ ಮಾಡಿದ್ದು ಭಗವಂತ. ಈ ಮಹತ್ತತ್ವವನ್ನು ಸೃಷ್ಟಿ ಮಾಡಿದ ನಂತರ ಆಮೇಲೆ ದ್ವಿತೀಯಸ್ತ್ವಹಮಸ್ತತ್ರ ದ್ರವ್ಯಜ್ಞಾನ ಕ್ರಿಯಾದಯ ಭೂತಸರ್ಗಸ್ತೃತೀಯಸ್ತು ತನ್ಮಾತ್ರ ದ್ರವ್ಯಶಕ್ತಿಮಾನ್. ಇನ್ನು ಆಮೇಲೆ ಏನು ಮಾಡಿದ ಅಂದರೆ ಮಹತ್ತತ್ವ ಏನಿದೆ ಆ ಮಹತ್ತತ್ವದಿಂದಾಗಿ ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡಿದಂತೆ. ಅಂದರೆ ಮಹತ್ತತ್ವದಿಂದ ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡಿದ ಅಂದರೆ ಅದರ ಅಭಿಪ್ರಾಯ ಏನು ಅಂತ ಹೇಳಿದರೆ, ಈ ಏನು ಮಹತ್ತತ್ವ ಇದೆ, ಮಹತ್ತತ್ವದಲ್ಲಿ ತಮೋಭಾಗ ಅನ್ನೋದೊಂದಿದೆ ಅಲ್ವಾ. ಆ ತಮೋಭಾಗ ಅಂದರೆ 10ರಷ್ಟು ತಮೋಭಾಗ ಅಂತ ಹೇಳಿದ್ವಿ ಆಗಲೇ. ಆ ತಮೋಭಾಗ ಏನಿದೆ ಆ ತಮೋಭಾಗವೂ ಕೂಡ ಹೇಗಿದೆ ಅಂದರೆ ಸತ್ವರಜಸ್ಸು ತಮಸ್ಸು 3 ಗುಣಗಳಿಂದಲೇ ಕೂಡಿದೆ. ಆ ತಮೋಭಾಗದಿಂದಲೇ ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡಿದೆ, ಆ ತಮೋಭಾಗದಿಂದ. ಹಾಗಾಗಿ ಆ ಅಹಂಕಾರ ತತ್ವವನ್ನು ಇದು ಎರಡನೇ ಸೃಷ್ಟಿ ಅಂತ ಹೇಳ್ತಾರೆ. ಇಂಥ ಸೃಷ್ಟಿಯನ್ನು ಮಾಡಿದ ನಂತರ ಆಮೇಲೆ ಅಹಂಕಾರ ತತ್ವದಿಂದಾಗಿ ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರೆಗಳು, ಹೀಗೆಲ್ಲ ಇವುಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಾನಂತೆ ಭಗವಂತ. ಅದರಲ್ಲಿ ಭೂತಸರ್ಗ ತೃತೀಯಸ್ತು. ಭೂತಸರ್ಗ ಅಂದರೆ ಭೂತಗಳು ಅಂತಂದರೆ ಯಾವುದೋ ಭೂತ ಪ್ರೇತ ಅಲ್ಲ, ಪಂಚಭೂತಗಳು ಅಂತ ಅರ್ಥ. ಈ ಪಂಚಭೂತಗಳನ್ನು ಸೃಷ್ಟಿ ಮಾಡಿದಂತೆ ಭಗವಂತ. ಅಂದರೆ ಚತುರ್ಮುಖ ಬ್ರಹ್ಮದೇವರೇ ಮಾಡಿದ್ದು ಇದನ್ನೆಲ್ಲ ಸೃಷ್ಟಿ. ಮುಂದಿನ ಸೃಷ್ಟಿಯಲ್ಲಿ ಇದೆಲ್ಲ ಬ್ರಹ್ಮನ ಸೃಷ್ಟಿ ಅಂತ ಕರೀತಾರೆ ಇದನ್ನೆಲ್ಲ, ಬ್ರಾಹ್ಮ ಸೃಷ್ಟಿ. ಹಾಗಾಗಿ ಬ್ರಹ್ಮ ಮಾಡಿದ ಸೃಷ್ಟಿ. ಆ ಬ್ರಹ್ಮ 4ನೇದು ಯಾವುದು ಅಂದರೆ ಐಂದ್ರಿಯ ಸರ್ಗ ಯಸ್ತು ಜ್ಞಾನ ಕ್ರಿಯಾತ್ಮಕ ಅಂತ. ಜ್ಞಾನ ಅಂದರೆ ಕೆಲವು ಜ್ಞಾನೇಂದ್ರಿಯಗಳು, ಕೆಲವು ಕರ್ಮೇಂದ್ರಿಯಗಳು ಅಂತ. ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅಂದರೆ ಜ್ಞಾನವನ್ನು ಹುಟ್ಟಿಸುವಂಥದ್ದು. ಕಣ್ಣು ನೋಡುತ್ತೆ ಯಾವ ಬಣ್ಣ, ಯಾರು, ಏನು, ಇದನ್ನೆಲ್ಲವನ್ನು ಕೂಡ ನಮಗೆ ಜ್ಞಾನವನ್ನು ತಂದುಕೊಡುತ್ತದೆ. ಕಿವಿ ಕೇಳುತ್ತೆ, ಕೇಳಿದ ಕೂಡಲೇ ಈ ಶಬ್ದಕ್ಕೆ ಈ ಅರ್ಥ ಅಂತ ಗೊತ್ತಾಗುತ್ತೆ. ಅಲ್ಲಿ ಯಾರೋ ಕೆಳಗೆ ಬಿದ್ದು ಕಿಟಾರ್ ಅಂತ ಕಿರಿಚಿಕೊಂಡ್ರು ಅಂತ ಆದರೆ ಆಗ ಕೂಡಲೇ ಏನಾಗುತ್ತೆ, ನಮಗೆ ಬಿದ್ದದ್ದು ಇವರೇ ಅಂತ ಅಂದ್ಕೊಳ್ತೀವಿ. ಯಾಕೆ, ಕಿವಿಗೆ ಆ ಜ್ಞಾನ ಎನ್ನುವಂಥದ್ದು ಬರ್ತದಂತೆ. ಆಮೇಲೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಏನಾದರೂ ಒಳಗಡೆಯಲ್ಲಿ ತುಪ್ಪದಲ್ಲಿ ಏನಾದರೂ ಹುರಿತಾ ಇದ್ರು ಅಂದರೆ ಏನೋ ಒಳ್ಳೆ ಪದಾರ್ಥ ನಡೀತಾ ಇದೆ ಅಂತ ಗೊತ್ತಾ, ಅದು ಮೂಗು ಅನ್ನುವಂಥದ್ದು ಜ್ಞಾನ ತಂದುಕೊಡ್ತದಂತೆ. ಇದಷ್ಟೇ ಅಲ್ಲ, ಏನಾದರೂ ತುಂಬ ಶೆಕೆ ಆಗ್ತಾ ಇರುವಾಗ ಒಳ್ಳೆ ಗಾಳಿ ಬಂತು ಅಂತ ಆದರೆ, ಮೈಗೆ ಬೀಸಿತು ಅಂದರೆ ಆ ಸ್ಪರ್ಶ ಜ್ಞಾನ ಎನ್ನುವಂಥದ್ದು ಬರ್ತದೆ. ಅದರಿಂದ ಸ್ಪರ್ಶ ಎನ್ನುವಂಥದ್ದು, ಈ ತ್ವಕ್ಕು ಅನ್ನುವಂಥದ್ದು ಸ್ಪರ್ಶ ಜ್ಞಾನವನ್ನು ತಂದುಕೊಡುತ್ತದೆ. ಇದೆಲ್ಲ ಆದ ನಂತರ ಎಲ್ಲ ರುಚಿಕಟ್ಟಾದಂಥ ಪದಾರ್ಥವನ್ನು ಮಾಡಿದ ಮೇಲೆ ದೂರದಲ್ಲಿಟ್ಟರೆ ಗೊತ್ತಾಗಲ್ಲ, ಬರೀ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಒಮ್ಮೆ ಬಾಯಿಗೆ ಹಾಕ್ಕೊಂಡ್ರೆ ರಸ ಉದುರುತ್ತೆ ನೋಡಿ ಅಲ್ಲಿ. ಆಗ ಆ ರಸನೇಂದ್ರಿಯ, ಆ ಜ್ಞಾನೇಂದ್ರಿಯ ಅಂದರೆ ನಾಲಿಗೆ ಎನ್ನುವಂಥದ್ದು.
ಹೀಗೆ 5 ಇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ಬಾಯಿ, ತ್ವಕ್ ಅಂದರೆ ಚರ್ಮ. ಈ 5 ಜ್ಞಾನಗಳು ಇವನ್ನ ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಈ ಜ್ಞಾನೇಂದ್ರಿಯಗಳಿಗೆ ಎಲ್ಲದಕ್ಕೂ ಕೂಡ ಒಬ್ಬೊಬ್ಬ ಅಭಿಮಾನಿ ದೇವತೆಗಳು ಕೂಡ ಇದ್ದಾರೆ. ಕಣ್ಣಿಗೆ ಸೂರ್ಯ ಇದ್ದಾನೆ, ಕಿವಿಗೆ ಚಂದ್ರ ಇದ್ದಾನೆ, ನಾಲಿಗೆಗೆ ಅಗ್ನಿ ಇದ್ದಾನೆ, ಆಮೇಲೆ ನಾಲಿಗೆಗೆ ವರುಣ, ಇದನ್ನಾಗಬೇಕಾದ್ರೆ ವರುಣ ಮಾಡ್ತಾನೆ. ಅದು ಕರ್ಮೇಂದ್ರಿಯವಾದಾಗ ನಾಲಿಗೆ ಅಂದರೆ ಮಾತನಾಡ್ತೇವೆ ನಾಲಿಗೆಯಿಂದ, ಆಗ ಕರ್ಮೇಂದ್ರಿಯ ಆಗುತ್ತೆ, ಅದು ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಅದರ ರಸವನ್ನು ನೋಡಿದಾಗ ರಸದ ಜ್ಞಾನ, ಹುಳಿ ಉಪ್ಪು ಖಾರ ಅನ್ನುವ ಜ್ಞಾನ ತಂದು ಕೊಟ್ಟಾಗ ಅದಕ್ಕೆ ವರುಣ ಅಭಿಮಾನಿ, ಮಾತನಾಡುವಾಗ ಅಗ್ನಿ ಅಭಿಮಾನಿ ಅಂತೆ. ಆಮೇಲೆ ಇನ್ನು ಈ ತ್ವಕ್ಕೇನಿದೆ ಅಲ್ವಾ, ಇದಕ್ಕೆ ಆಗಬೇಕಾದ್ರೆ ಈ ವಾಯು ಅಭಿಮಾನಿ ಅಂತೆ. ಹೀಗೆ ಒಬ್ಬೊಬ್ಬರು ಕೂಡ ಅಭಿಮಾನಿ ದೇವತೆಗಳಿದ್ದಾರೆ ಅಂತ ಹೇಳುತ್ತಾರೆ. ಇದಕ್ಕೆ ಮೂಗಿಗಾಗುವಾಗ ಅಶ್ವಿ ದೇವತೆಗಳು ಅಂತ. ಹೀಗೆ ಕನ್ನಡದಲ್ಲಿ ಹೇಳುವಾಗ ಅಶ್ವಿನಿ ದೇವತೆಗಳು ಅಂತ, ಸಂಸ್ಕೃತದಲ್ಲಿ ಅಶ್ವಿ ದೇವತೆಗಳು ಅಂತ ಕರೀತಾರೆ ಅವರನ್ನು. ಯಾಕೆ ಅಂದರೆ ಅಶ್ವಿ ದೇವತೆಗಳು ಅಂದರೆ ಅವರಿಗೆ ಒಬ್ಬರೇ, ಅಂದರೆ ನಾಸತ್ಯ ದಸರಾ ಅಂತ ಇಬ್ಬರಿದ್ದಾರೆ. ಇಬ್ಬರಿದ್ದರೂ ಕೂಡ ಇಬ್ಬರಿಗೂ ಹೆಸರು ಬೇರೆ ಬೇರೆ, ನಾಸತ್ಯ ದಸರಾ ಅಂತ. ಆದರೆ ದಸರಾ ಅಂತ ಕರೆದ್ರೆ ಇಬ್ಬರು ಬರ್ತಾರೆ, ನಾಸತ್ಯ ಅಂತ ಕರೆದ್ರೂ ಇಬ್ಬರು ಬರ್ತಾರೆ. ಅವ್ರಿಗೆ ಆ ವ್ಯವಸ್ಥೆ ಮಾಡಿಬಿಟ್ಟಿದ್ದಾನಂತೆ ಭಗವಂತ. ಹಾಗಾಗಿ ಈ ಮಾದ್ರಿ ಇದ್ದಾಳಲ್ವ, ಕುಂತಿಯ ಸವತಿ, ಆ ಮಾದ್ರಿಗೆ ಕುಂತಿ 3 ಮಕ್ಕಳನ್ನು ಪಡೆದಾಗ ನನಗೂ ಮಕ್ಕಳು ಬೇಕು ಅಂತ ಮಾದ್ರಿ ಕೇಳಿದ್ಲು ಪಾಂಡುನ ಹತ್ರ. ಕೇಳಿದ್ದಕ್ಕೆ ಏನು ಮಾಡಿದ ಪಾಂಡು ಅಂದರೆ ಕುಂತಿಗೆ ಹೇಳಿದ, ಅವಳಿಗೊಂದು ಮಂತ್ರೋಪದೇಶ ಮಾಡು ಅಂತ. ಅದಕ್ಕೆ ಆಯಿತು ಅಂತ ಉಪದೇಶ ಮಾಡಿದ್ಲು. ಆದರೆ 1 ಸರ್ತಿ ಮಾತ್ರ ಪ್ರಯೋಗ ಮಾಡಬೇಕು ಈ ಮಂತ್ರ ಅಂತ ಹೇಳಿದ್ರು. 1 ಸರ್ತಿ ಮಾತ್ರ, ಮತ್ತೆ ಮತ್ತೆ ಮಾಡಿದರೆ ಇದು ನಿನಗೆ ತಿರುಗುಬಾಣ ಆಗತ್ತೆ ಅಂತ ಹೇಳಿ ಆಯಿತು. ಆದರೆ ಮಾದ್ರಿ ಎಷ್ಟು ಬೆರಕಿ ಅಂದರೆ ಅವಳು ಭಾಳ ವಿಚಾರ ಮಾಡಿ ಒಂದೇ ಸರ್ತಿ ಹೇಳಿರಬೇಕು 2 ಮಕ್ಕಳಾಗಿರಬೇಕು. ಕುಂತಿಗೆ 3 ಮಕ್ಕಳಿದ್ದಾರೆ, ನನಗೆ 2 ಆದರೂ ಆಗಲಿಲ್ಲ ಅಂದರೆ ಹಾಗೆ, ಅದಕ್ಕೆ 2 ಮಕ್ಕಳಾಗಿರಬೇಕು, ಅಂಥ ರೀತಿ ವ್ಯವಸ್ಥೆ ಮಾಡಬೇಕು ಅಂತ ಆ ಮಂತ್ರದಿಂದ ನಾಸತ್ಯ ಅಂತ ಕರೆದಂತೆ. ಕರೆದ್ರೆ ಇಬ್ಬರು ಬಂದರು ಅವರು ದೇವತೆಗಳು, ಅಂದರೆ ಒಬ್ಬರನ್ನು ಕರೆದು ಇಬ್ಬರೇ ಬರ್ತಾರಂತ. ಅದೊಂದು ವ್ಯವಸ್ಥೆ ಭಗವಂತನದ್ದು. ಹಾಗೆ ಆದ್ರಿಂದಲೇನೆ ಮೂಗು ಅನ್ನುವಂಥದ್ದು ಇದೆಯಲ್ವ, ಮೂಗು ಒಂದೇ. ನಾವು ಹೇಳೋದು ಮೂಗು ಎಷ್ಟು ಅಂತ ಕೇಳಿದರೆ ಎಷ್ಟು ಹೇಳ್ತೀರಿ? 1 ಅಂತ ಹೇಳ್ತೀವಿ. ಅದು ಅಲ್ಲ, ಮೂಗು 1 ಹೇಗಾಗತ್ತೆ? ಯಾಕೆ 2 ಹೊರಳೆಗಳಿದ್ದಾವಲ್ವ, 2 ಹೊರಳೆ ಇದ್ದಾವೆ, ಆದರೂ 1 ಅಂತ ಕರಿತೀವಿ. ಹಾಗೆ ನೀವು ಕಣ್ಣು 1 ಅಂತ ಹೇಳ್ತೀರಾ, ಕಣ್ಣು 2 ಅಂತ ಹೇಳ್ತೀವಿ. ಯಾಕೆ ಅಂದರೆ ಮೂಗು ಅನ್ನುವಂಥದ್ದು ಕೂಡ 2 ಅಂತ ಹೇಳಬೇಕಲ್ವ. ಅಂದರೆ ಈ ಕಣ್ಣು ಅನ್ನುವಂಥದ್ದನ್ನು 2 ಯಾಕೆ ಹೇಳ್ತೀವಿ ಅಂದರೆ ಮಧ್ಯದಲ್ಲಿ ಸ್ವಲ್ಪ ದೊಡ್ಡ ಜಾಗ ಇದೆ, ಅದರಿಂದಾಗಿ ಕಣ್ಣು 2 ಅಂತ ಹೇಳಿ. ಅಲ್ಲ, ಏನೇ ಆದರೂ ಕೂಡ ಇಲ್ಲೂ ಕೂಡ ಒಂದು 2 ಸೆಂಟಿಮೀಟರ್ ಆದರೂ ಜಾಗ ಇಲ್ವ ಆ ಕಡೆ ಈ ಕಡೆಗೆ ಹೊರಳೆಗಳಿಗೆ, ಆದ್ದರಿಂದ 2 ಅಂತ ಹೇಳ್ಬೋದಲ್ವ ಮೂಗು ಅಂದರೆ? ಇಲ್ಲ. ಯಾಕೆ ಅಂದರೆ ಅದರ ಅಭಿಮಾನಿ ದೇವತೆಗಳಿದ್ದಾರಲ್ಲ, ಇಬ್ಬರಾಗಿದ್ದರೂ ಕೂಡ ಒಬ್ಬರನ್ನು ಕರೆದ್ರೂ ಇಬ್ಬರು ಬರ್ತಾರೆ ಅವರು. ಹಾಗಾಗಿ ಒಬ್ಬರೇ ಇಬ್ಬರಂತೆ ಇದ್ದಾರೆ, ಅದರಿಂದಾಗಿ ಅದು 1 ಅನ್ನುವಂಥ ವ್ಯವಹಾರ. ಅಂದರೆ 1 ಕರೆದ್ರೆ ಸಾಕದು 2 ಆಗೋಗುತ್ತೆ ಅಂತ ಆ ಅಭಿಪ್ರಾಯದಲ್ಲಿ ಹೇಳಿರುವಂಥದ್ದು. ಹೀಗೆ ಆ ಮೂಗು ಎನ್ನುವಂಥದ್ದನ್ನು ಇದೆಲ್ಲವೂ ಕೂಡ ಸೃಷ್ಟಿ ಮಾಡಿ ಭಗವಂತ ಬ್ರಹ್ಮದೇವರ ಮೂಲಕವಾಗಿ, ಆಮೇಲೆ ಇಂದ್ರಿಯಗಳೆಲ್ಲ ಆಯಿತು, ಕರ್ಮೇಂದ್ರಿಯಗಳನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ. ಕರ್ಮೇಂದ್ರಿಯಗಳಾದ ನಂತರ ವೈಕಾರಿಕ ದೇವಸರ್ಗ ಪಂಚಮೋ ಯನ್ಮಯಂ ಮನಃ ಅಂತ. ಇನ್ನು ಈ ಅಹಂಕಾರ ತತ್ವ ಏನಿದೆ ಅಲ್ವಾ, ಈ ಅಹಂಕಾರ ತತ್ವದಲ್ಲಿ ಹಿಂದೆ ಹೇಳಿದ್ದೀನಿ 3 ಪ್ರಭೇದಗಳಿದ್ದಾವೆ. ಒಂದು ವೈಕಾರಿಕ, ತೈಜಸ, ತಾಮಸ ಅಂತ 3 ತತ್ವಗಳಿದ್ದಾವೆ ಅಂತ ಈ ಪದ್ಯದಲ್ಲಿ ಹೇಳ್ತಾರೆ. ದಾಸರೆಲ್ಲ ಹೇಳಬೇಕಾದ್ರೆ ವೈಕಾರಿಕ, ತೈಜಸ, ತಾಮಸವೆಂಬ ತ್ರೈತತ್ವಗಳೆಂಬ ಅಂತ ಶಿವನೇ ನಿನ್ನ ಸೇವಕನಯ್ಯ. ಹಾಗೆ ಆ 3 ತತ್ವಗಳಿದ್ದಾವಲ್ವ, ಆ 3ರಿಂದಲೂ ಕೂಡ ಏನನ್ನು ಸೃಷ್ಟಿ ಮಾಡಿದ ಅಂದರೆ ಭಗವಂತ ಆ ವ್ಯವಸ್ಥೆ ನೋಡಿ ಹೇಗಿದೆ ಅಂತಂದರೆ, ಒಂದು ವೈಕಾರಿಕ ತತ್ವದಿಂದಾಗಿ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಂತೆ ಪರಮಾತ್ಮ. ದೇವತೆಗಳ ದೇಹ ಅನ್ನುವಂಥ, ಅಂದರೆ ವೈಕಾರಿಕ ದೇಹ ಇದೆ ಅಲ್ವಾ, ವೈಕಾರಿಕ ದೇಹ ಎನ್ನುವಂಥದ್ದು ಕಣ್ಣಿಗೆ ಕಾಣಿಸಲ್ಲ. ವೈಕಾರಿಕ ದೇಹ ಅದು ಕಣ್ಣಿಗೆ ಕಾಣದೇ ಇರುವಂಥ ಒಂದು ವಿಚಿತ್ರವಾದಂಥ ದೇಹ, ಅದು ವೈಕಾರಿಕ ಅಂತ ಕರೀತಾರೆ. ಇನ್ನೊಂದು ತೈಜಸ ಅಂತ. ತೈಜಸ ಅಂದರೆ ತೈಜಸದಿಂದಾಗಿ ಸೃಷ್ಟಿ ಮಾಡಿದ್ದು ಯಾವುದು ಅಂದರೆ ನಮ್ಮ ಇಂದ್ರಿಯಗಳನ್ನು ಸೃಷ್ಟಿ ಮಾಡಿದ್ದಂತೆ ಭಗವಂತ, ಇಂದ್ರಿಯಗಳನ್ನು. ಇನ್ನು ತಾಮಸ ಅಂತಿದೆಯಲ್ವಾ, ಆ ಅಹಂಕಾರ ತತ್ವದಲ್ಲಿರುವಂಥ ತಾಮಸದಿಂದಾಗಿ ಪಂಚಭೂತಗಳನ್ನು ಸೃಷ್ಟಿ ಮಾಡಿದ್ದಂತೆ. ಈ ನಮ್ಮ ದೇಹ ಎನ್ನುವುದು ಕಣ್ಣಿಗೆ ಕಾಣಿಸುತ್ತೆ. ಯಾಕೆ ಅಂದರೆ ಆ ಅಹಂಕಾರ ತತ್ವದಲ್ಲಿರುವಂಥ ಏನು ತಾಮಸ ಇದೆ, ಆ ತಾಮಸದಿಂದ ಹುಟ್ಟಿರುವಂಥದ್ದು ಪಂಚಭೂತಗಳು. ಆ ಪಂಚಭೂತದಿಂದ ಸೃಷ್ಟಿಯಾದದ್ದು ನಮ್ಮ ದೇಹ, ಆದ್ರಿಂದಾಗಿ ಇದು ಕಣ್ಣಿಗೆ ಕಾಣಿಸುತ್ತೆ. ಪಂಚಭೂತದಿಂದ ಸೃಷ್ಟವಾದದ್ದು ಕಣ್ಣಿಗೆ ಕಾಣಿಸುತ್ತಂತೆ. ಆದರೆ ದೇವತೆಗಳ ದೇಹ ಇದೆಯಲ್ವಾ, ಅದು ಅಹಂಕಾರ ತತ್ವದಿಂದ ಹುಟ್ಟಿದರೂ ಕೂಡ ವೈಕಾರಿಕ, ಅಹಂಕಾರ ತತ್ವದಲ್ಲಿರುವ ಪ್ರಭೇದ ವೈಕಾರಿಕ, ಆ ವೈಕಾರಿಕದಿಂದ ಹುಟ್ಟಿದ್ದು, ಆದ್ರಿಂದ ಪಂಚಭೂತಗಳಿಂದ ನಿರ್ಮಿತವಾದದ್ದು ಅಲ್ಲ, ಆದ್ರಿಂದಾಗಿ ಅದು ಕಣ್ಣಿಗೆ ಕಾಣಿಸೋದಿಲ್ಲ.
ಇನ್ನು ಇಂದ್ರಿಯವೂ ಕೂಡ ಇದೆ, ನಮ್ಮ ಇಂದ್ರಿಯಗಳಿದ್ದಾವೆ. ನಮಗೆ ಇಲ್ಲಿ ಕಣ್ಣಿಗೆ ಕಾಣೋದು ಅಂತಂದ್ರೆ ಈ ಗೋಲಕ ಮಾತ್ರ ಕಾಣಿಸುತ್ತೆ ನಮಗೆ. ನಮ್ಮ ಇಂದ್ರಿಯ ಕಾಣಿಸುತ್ತಾ? ನಮಗೆ ಕಾಣಲ್ಲ. ಯಾಕೆ ಅಂದ್ರೆ ಅದು ಪಂಚಭೂತಗಳಿಂದ ನಿರ್ಮಿತವಾಗಿಲ್ಲ, ಅದು ಪಂಚಭೂತ ನಿರ್ಮಿತ ಅಲ್ಲ. ಅದು ಏನು ತೈಜಸ ಅಹಂಕಾರದಿಂದಾಗಿ ನಿರ್ಮಿತವಾದದ್ದು. ಆದ್ರಿಂದ ಅದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲಂತೆ. ಹೀಗೆ ಕಣ್ಣಿಗೆ ಕಾಣದೇ ಇರುವಂಥ ಎರಡು ಪದಾರ್ಥಗಳನ್ನು ಕಣ್ಣಿಗೆ ಕಾಣುವ ಪಂಚಭೂತ ಅನ್ನುವಂಥದ್ದನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಇದನ್ನು ಸೃಷ್ಟಿ ಮಾಡಿ ಆ ಪಂಚಭೂತಗಳಲ್ಲೂ ಕೂಡ ಒಂದೊಂದು ತನ್ಮಾತ್ರೆಗಳನ್ನು ಇಟ್ಟಿದ್ದಾನೆ. ಆಕಾಶದಲ್ಲಿ ಶಬ್ದವನ್ನಿಟ್ಟ, ವಾಯುವಿನಲ್ಲಿ ಶಬ್ದ ಸ್ಪರ್ಶವನ್ನು ಇಟ್ಟ, ಅಗ್ನಿಯಲ್ಲಾಗಬೇಕಾದರೆ ಶಬ್ದ ಸ್ಪರ್ಶ ರೂಪವನ್ನು ಇಟ್ಟ, ಆಮೇಲೆ ನೀರಿನಲ್ಲಿ ಜಲದಲ್ಲಿ ಆಗಬೇಕಾದರೆ ಶಬ್ದ ಸ್ಪರ್ಶ ರೂಪ ರಸವನ್ನು ಇಟ್ಟ. ಈ ಪೃಥ್ವಿಯಲ್ಲಿ ಆ ನಾಲ್ಕರ ಜೊತೆಗೆ ಗಂಧ ಅನ್ನುವಂಥದ್ದನ್ನು ಕೂಡ ಸೇರಿಸಿದ. ಹೀಗೆ ಇಷ್ಟನ್ನು ಕೂಡ ಇಟ್ಟು ಇದನ್ನು ಪಂಚ ತನ್ಮಾತ್ರೆಗಳು ಅಂತ ಕರೀತಾರೆ. ಇದನ್ನೆಲ್ಲವನ್ನು ಕೂಡ ಸೃಷ್ಟಿ ಮಾಡಿದಂತೆ ಭಗವಂತ ಅಂತ. ಆಮೇಲೆ ಚತುರ್ಥಃ ಐಂದ್ರಿಯ ಸರ್ಗ ಯಸ್ತು ಜ್ಞಾನಕ್ರಿಯಾತ್ಮಕ, ಇದೆಲ್ಲ ಪಂಚಮೋ ಯನ್ಮಯಂ ಮನಃ ಅಂತ. ಇದು ಎಲ್ಲ ಆದ ನಂತರ ನಾಲ್ಕನೇ ಸೃಷ್ಟಿ ಮುಗಿದ ಮೇಲೆ ಪಂಚಮೋ ಯನ್ಮಯಂ ಮನಃ ಅಂತ. ಆಮೇಲೆ ಏನು ಮಾಡಿದ ಅಂದರೆ ಎಲ್ಲ ಜ್ಞಾನಗಳು ಬಂದ ಮೇಲೆ ನಮಗೆ ಜ್ಞಾನ ಬಂದಿದೆ ಅಂತ ಆಗಬೇಕಲ್ಲ, ಅದಕ್ಕೆ ಕೊನೆಗೆ ಏನು ಮಾಡಿದಂತೆ ಮನಸ್ಸನ್ನು ಸೃಷ್ಟಿ ಮಾಡಿದಂತೆ ಭಗವಂತ. ಅಂದರೆ ಮನಸ್ಸು ಯಾಕೆ ಅಂದರೆ ನಮಗೇನಾಗ್ತಾ ಇರುತ್ತೆ ಅಂತಂದರೆ ಎದುರುಗಡೆಯಲ್ಲಿರುವಂಥ ಒಂದು ವಸ್ತುವನ್ನು ನೋಡ್ತಿರ್ತೇವೆ, ಆದರೆ ನೋಡಿದರೂ ಕೂಡ ನಮಗೇನಾಗ್ತಾ ಇರುತ್ತೆ, ಇದು ಗೋಡೆ ಅನ್ನುವಂಥ ಜ್ಞಾನ ಬರ್ತಾ ಇರಲ್ಲ ನಮಗೆ. ಎದುರುಗಡೆ ಗೋಡೆ ನೋಡ್ತಿದ್ದೀವಿ, ಇದು ಗೋಡೆ ಅನ್ನೋ ಜ್ಞಾನ ಇರಲ್ಲ. ಯಾಕೆ ಅಂದರೆ ಅಲ್ಲಿ ನೋಡ್ತಿದ್ದೇವೆ, ಆದರೆ ಮನಸ್ಸು ಇಲ್ಲ ಅಂದರೆ ಆ ಜ್ಞಾನ ಬರಲ್ಲ. ಇಲ್ಲಿ ಕೂತಿದ್ದೀನಿ, ನಾನು ಹೇಳುವ ಶಬ್ದ ಕೇಳ್ತಾ ಇದೆ ನಿಮಗೆ, ಆದರೆ ಶಬ್ದ ಕೇಳ್ತಾ ಇದೆ, ಆ ಶಬ್ದದ ಅರ್ಥಜ್ಞಾನ ನಿಮಗೆ ಆಗ್ತಾ ಇರಲ್ಲ. ಯಾಕೆ ಅಂದರೆ ಮನಸ್ಸು ಇಲ್ಲಿ ಇರಲ್ಲ ಅಂತ ಅರ್ಥ. ಮನೆಯಲ್ಲಿರುತ್ತೆ ಅಥವಾ ನಮ್ಮ ಮಕ್ಕಳು ಅಮೇರಿಕಾದಲ್ಲಿದ್ದಾರೆ, ಅವ್ರು ಹೇಗಿದ್ದಾರೋ ಏನೋ ಅಂತ ಯೋಚನೆ ಮಾಡ್ತಿರ್ತದೆ. ಅದರಿಂದಾಗಿ ಮನಸ್ಸು ಇಲ್ಲ ಅಂದ ಮಾತ್ರಕ್ಕೇನೆ ಆದರೆ ನಾವು ಹೇಳಿದ ಶಬ್ದದ ಜ್ಞಾನ ಎನ್ನುವುದು ಬರಲ್ಲ. ಆದ್ರಿಂದಾಗಿ ಅದನ್ನೆಲ್ಲವನ್ನೂ ಕೂಡ ಗ್ರಹಿಸುವಂಥ ಒಂದು ಮನಸ್ಸು ಬೇಕು. ಆದ್ದರಿಂದ ಮನಸ್ಸನ್ನು ಸೃಷ್ಟಿ ಮಾಡಿದ್ರಂತೆ. ಆ ಮನಸ್ಸನ್ನು ಸೃಷ್ಟಿ ಮಾಡಿ ಮನಸ್ಸಿಗೆ ಅಭಿಮಾನಿಯನ್ನಾಗಿ ಮಾಡಿದ್ದು ಯಾರನ್ನ ಅಂದರೆ ಚಂದ್ರನನ್ನು ಮಾಡಿದ್ರಂತೆ. ಅಂದರೆ ಮುಖ್ಯವಾದ ಅಭಿಮಾನಿ ಇದ್ದಾನೆ, ರುದ್ರದೇವ ಇದ್ದಾನೆ. ಅದಲ್ಲದೇನೆ ಚಂದ್ರನನ್ನು ಕೂಡ ಯಾಕೆಂದರೆ ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಅಂತ ಹೇಳಿದ್ದಾರೆ. ಹಾಗಾಗಿ ಚಂದ್ರ ಏನಿದ್ದಾನಲ್ಲ ಅವನು ಮನೋಭಿಮಾನಿ ಅಂತ. ಆದ್ದರಿಂದಲೇ ಏನು ಅಂದರೆ ಈ ಚಂದ್ರ ಮತ್ತು ಸೂರ್ಯ ಇದ್ದಾರಲ್ವ, ಅವರ ವ್ಯವಸ್ಥೆ ಎನ್ನುವಂಥದ್ದು ಅದರ ಬಗ್ಗೆ ಒಂದು ಸ್ವಲ್ಪ ಸರಿಯಾದ ಪರಿಜ್ಞಾನ ಇರಬೇಕು ಅಂತ ಹೇಳ್ತಾರೆ. ಮನುಷ್ಯನಾದವನಿಗೆ ಈ ಪರಿಜ್ಞಾನ ಇರಬೇಕಂತೆ. ನಮ್ಮ ಪ್ರಾಚೀನರ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂದರೆ ಮನಸ್ಸು ಅನ್ನುವಂಥದ್ದು ಇಲ್ಲ ಅಂದರೆ ಯಾವ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡೋಲ್ಲ. ಮನಸ್ಸೊಂದು ಇಲ್ಲ ಅಂತ ಆದರೆ ನೀವೇನಾದರೂ ಹೇಳಿದರೆ, ಒಂದು ಹಾಡು ಹೇಳು ಅಂದರೆ ಅಯ್ಯೋ ನಂಗೆ ಯಾಕೆ ಮನಸ್ಸಿಲ್ಲಪ್ಪ ಅಂತ ಹೇಳ್ತಾನೆ. ಮನಸ್ಸಿಲ್ಲ ಅಂದ್ರೆ ಅರ್ಥ ಏನು? ನಾಲಿಗೆ ಇದೆ, ಎಲ್ಲ ಇದೆ, ಇದ್ರೂ ಕೂಡ ಹೇಳಲ್ಲ. ಯಾಕೆ ಅಂದರೆ ಮನಸ್ಸು ಹೋಗ್ತಾ ಇರಲ್ಲ, ಮನಸ್ಸು ಸರಿ ಇಲ್ಲ ಅಂತ ಅರ್ಥ. ಈ ಮನಸ್ಸು ಸರಿಯಾಗಿ ಇರಬೇಕು. ಅದಕ್ಕೋಸ್ಕರ ಚಂದ್ರ ಮತ್ತು ಸೂರ್ಯ ಇವರನ್ನು ಚೆನ್ನಾಗಿ ಆರಾಧನೆ ಮಾಡಬೇಕಂತೆ, ಚಂದ್ರನನ್ನು ವಿಶೇಷವಾಗಿ ಮಾಡಬೇಕು. ಆದ್ದರಿಂದಲೇ ನಮ್ಮ ವ್ಯವಸ್ಥೆ ಹೇಗೆ ಅಂತಂದರೆ, ನಮ್ಮಲ್ಲಿ ಇರುವಂಥ ವ್ಯವಸ್ಥೆ ಶಾಸ್ತ್ರೀಯವಾದಂಥ ವ್ಯವಸ್ಥೆ ಏನು ಅಂತಂದರೆ, ಯಾವಾಗ ಚಂದ್ರ ಸ್ವಲ್ಪ ವಿಚಿತ್ರವಾಗಿರ್ತಾನೋ ಆ ಕಾಲದಲ್ಲಿ ನೀವು ಅಧ್ಯಯನ ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ. ನಮ್ಮ ಶಾಸ್ತ್ರದ ಪ್ರಕ್ರಿಯೆ ಹೇಗೆ ಅಂದರೆ, ಚಂದ್ರ ಸ್ವಲ್ಪ ಅಸ್ತವ್ಯಸ್ತವಾಗಿದ್ದಾನೆ ಅಂದರೆ, ತುಂಬ ಸಂತೋಷದಲ್ಲಿ ತುಂಬ ದುಃಖದಲ್ಲಿದ್ದಾನೆ ಅಂದರೆ ನೀವು ಅಧ್ಯಯನ ಮಾಡಲಿಕ್ಕೆ ಹೋಗಬೇಡ್ರಿ. ಅದಕ್ಕೆ ನೋಡ್ರಿ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಸಾಮಾನ್ಯ ಶಾಸ್ತ್ರದ ಅಧ್ಯಯನ ಮಾಡುವವರಿಗೆಲ್ಲರಿಗೂ ಕೂಡ ಅನಧ್ಯಯನ ಅಂತ ಕರೆಯೋದು ಯಾವುದು ಅಂತ ಹೇಳಿದರೆ, ಈ ಹುಣ್ಣಿಮೆ, ಅಮಾವಾಸ್ಯೆ, ಪಾಡ್ಯ, ಚತುರ್ದಶಿ ಈ 3 ದಿನಗಳನ್ನು. ಯಾಕೆ ಅಂದರೆ ಅಮಾವಾಸ್ಯೆ ಬಂತು ಅಂತಾದರೆ ಅವಾಗೇನಾಗಿರ್ತಾನೆ ಅಂದರೆ ಚಂದ್ರ ಸೂರ್ಯನ ಜೊತೆಗೆ ಓಡಾಡ್ತಾನಂತ, ಸೂರ್ಯನ ಜೊತೆಗೆ ಇರ್ತಾನೆ. ಸೂರ್ಯನ ಜೊತೆಗೆ ಇರೋದ್ರಿಂದಾಗಿ ಚಂದ್ರ ಅವನ ಪೂರ್ಣವಾಗಿ ಅವನ ಸ್ವರೂಪವನ್ನು ಕಳ್ಕೊಂಡ್ಬಿಡ್ತಾನೆ. ಆದ್ದರಿಂದ ಅವನು ಸ್ವಲ್ಪ ಏನೋ ಕ್ಲೇಶದಲ್ಲಿರ್ತಾನಂತೆ. ಅವನು ಸರಿಯಾಗಿಲ್ಲ ಅಂದರೆ, ಹಾಗಾದರೆ ಮನೋಭಿಮಾನಿಯಾದಂಥ ಚಂದ್ರ ಸರಿ ಇಲ್ಲ ಅಂದರೆ ಮನಸ್ಸಿನ ಮೇಲೆ ಅದರ ಎಫೆಕ್ಟ್ ಆಗ್ತದೆ. ಮನಸ್ಸಿನ ಮೇಲೆ ಎಫೆಕ್ಟ್ ಆಯಿತು ಅಂತ ಆದರೆ ನಾವು ಏನು ಮಕ್ಕಳಿಗೆ ಹೇಳಿಕೊಟ್ಟರೂ ಕೂಡ ಆ ಮನಸ್ಸು ಅದನ್ನು ತಗೊಳ್ಳೋದಿಲ್ಲಂತೆ. ಆದ್ದರಿಂದ ಪಾಡ್ಯದ ದಿವಸ, ಈ ಹುಣ್ಣಿಮೆಯ ದಿವಸ ಅಧ್ಯಯನ ಎನ್ನುವಂಥದ್ದು ನಿಷಿದ್ಧ. ನಮ್ಮಲ್ಲಿ ಅಧ್ಯಯನ ಎನ್ನುವಂಥದ್ದು ಮಾಡುವಂತೆ ಇಲ್ಲ. ಇವತ್ತು ಬಂದಿರುವಂಥದ್ದು ಏನು ಅಂದರೆ ಭಾನುವಾರದ ದಿವಸ ಅನಧ್ಯಯನ ಅಂತ ಬಂದಿದೆ ಎಲ್ಲ ಕಡೆಯಲ್ಲೂ. ಅದು ನಮ್ದಲ್ಲ, ಅದು ಪಾಶ್ಚಾತ್ಯರ ಪ್ರಭಾವದಿಂದ ನಮಗೆ ಬಂದಿರುವಂಥ. ನಿಜವಾಗ್ಲೂ ಹೇಳಬೇಕು ಅಂದರೆ ಶಾಸ್ತ್ರದಲ್ಲಿ ಭಾನುವಾರದ ದಿವಸ ಆಗಬೇಕಾದ್ರೆ ವೇದಾಧ್ಯಯನವನ್ನು ಮಾಡಲಿಕ್ಕೆ ಹೇಳಿ ಮಾಡಿಸಿದ ದಿವಸ ಅದು ಅಂತ ಹೇಳ್ತಾರೆ. ಅಧ್ಯಯನಕ್ಕೆ ಬಹಳ ಒಳ್ಳೆಯ ದಿವಸ ಅದು ಅಂತ ಭಾನುವಾರ ಅಂತ ಹೇಳಿದ್ದಾರೆ. ಅಂದರೆ ಅದು ಭಾನುವಾರ ಒಂದು ರೀತಿಯಲ್ಲಿ ಹೇಳ್ಬೋದು ಅಂದರೆ ಈ ಸರ್ಕಾರದ ವ್ಯವಸ್ಥೆಯಿಂದ ಭಾನುವಾರ ಮಾಡಿದರೆ ಒಂದು ರೀತಿ ಒಳ್ಳೆಯದಂತ ಅನ್ಕೊಳ್ಬೇಕು. ಯಾಕೆಂದರೆ ಬೇರೆ ದಿನ ಆ ಭಾನುವಾರವನ್ನು ಕೊಟ್ಟದ್ರಿಂದ ಅವತ್ತು ವೇದಾಧ್ಯಯನ ಮಾಡಲಿಕ್ಕಾದರೂ ಒಂದು ಅವಕಾಶ ಸಿಕ್ತು ಅಂತ ಹಾಗೂ ಆಲೋಚನೆ ಮಾಡೋದು. ಆ ರೀತಿಯಲ್ಲಿ ಈ ಮನಸ್ಸನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ ಬ್ರಹ್ಮದೇವರ ಮೂಲಕವಾಗಿ. ಷಷ್ಠಸ್ತು ತಮಸಸ್ಸರ್ಗೋ
ಯಸ್ತ್ವಬುದ್ಧಿಕೃತ ಪ್ರಭೋ ಷಡಿಮೇ ಪ್ರಾಕೃತಾ ಸರ್ಗಾಃ ವೈಕೃತಾನಪಿ ಮೇ ಶೃಣು. ಆಮೇಲೆ ಭಗವಂತನ ವಿಶೇಷ ಧ್ಯಾನವನ್ನು ಮಾಡಿಕೊಂಡು 6ನೇ ಸೃಷ್ಟಿಯನ್ನು ಮಾಡಿದ್ರಂತೆ. ಏನು ಅಂದರೆ ಷಷ್ಠಸ್ತು ತಮಸಸ್ಸರ್ಗ ಅಂತ. ತಮಸ್ಸ ಅಂದರೆ ತಮೋಭಾಗ, ಅಂದರೆ ತಮೋಭಾಗದಿಂದಾಗಿ ಅಜ್ಞಾನವನ್ನು ಸೃಷ್ಟಿ ಮಾಡಿದ್ದಂತೆ ಭಗವಂತ, ಅಂದರೆ ಬ್ರಹ್ಮದೇವರು. ಅಜ್ಞಾನ ಅಂತ, ಆ ಅಜ್ಞಾನದ ಮತ್ತೆ ವೆರೈಟಿಗಳಿದ್ದಾವೆ, ಅದು ಮುಂದೆ ಹೇಳ್ತಾರೆ. ಅಂತೂ ಅಜ್ಞಾನವನ್ನು ಸೃಷ್ಟಿ ಮಾಡಿದ್ರಂತೆ. ಇದು 6ನೇ ಸೃಷ್ಟಿ ಅಂತ ಹೇಳ್ತಾರೆ. ಅದು 6ನೇ ಸೃಷ್ಟಿ. ಅಜ್ಞಾನ ಅನ್ನುವಂಥ ಯಾಕಪ್ಪ ಅಜ್ಞಾನ ಸೃಷ್ಟಿ ಮಾಡಿದ ಅಂತ ನಮಗನಿಸುತ್ತೆ ಅನ್ಸರುತ್ತೆ. ಈ ಅಜ್ಞಾನ ಅನ್ನೋದು ಸೃಷ್ಟಿ ಮಾಡಿ ಎಷ್ಟು ಉಪಕಾರ ಮಾಡಿದ್ದಾನೆ ಭಗವಂತ ನಮಗೆ ಅಂದರೆ, ನಿಜವಾಗ್ಲೂ ಪ್ರತಿನಿತ್ಯ ನಾವೆಲ್ಲರೂ ಕೂಡ ಋಣಿಯಾಗಿರಬೇಕು ದೇವರಿಗೆ. ಈ ಅಜ್ಞಾನ ಅನ್ನೋದು ಇಲ್ಲ ಅಂದರೆ ನಮ್ಮ ಸ್ಥಿತಿ ಏನಾಗ್ತಿತ್ತು ಹೇಳಿ. ಇವತ್ತು ನಿಮಗೆಲ್ಲ ಅಜ್ಞಾನ ಇದೆ, ಆದ್ದರಿಂದ ಉಪನ್ಯಾಸಕ್ಕೆ ಬಂದು ಕೂತಿದ್ದೀರಿ. ಎಲ್ಲ ಜ್ಞಾನ ಇದ್ಬಿಟ್ಟಿತ್ತು ಅಂದ್ರೆ ಯಾರು ಬರ್ತಿದ್ರು? ನಮ್ಮ ಉಪನ್ಯಾಸ ಯಾರು ಕೇಳ್ತಿದ್ರು ಅಲ್ವ? ಆದ್ದರಿಂದ ಆ ಅಜ್ಞಾನ ಇರೋದು ಕೇಳಲಿಕ್ಕೆ, ಅಂದರೆ ನಮಗೊಂದು ಜ್ಞಾನ ಬರಲಿಕ್ಕೋಸ್ಕರ. ಇದಷ್ಟೇ ಅಲ್ಲ, ಬೇರೆ ಬೇರೆ ಹಂತದಲ್ಲೂ ಕೂಡ ಈ ಅಜ್ಞಾನ ಅನ್ನುವಂಥದ್ದು ಎಷ್ಟು ಉಪಕಾರ ಮಾಡುತ್ತೆ ಅಂದರೆ, ನಮಗೆ ಜೀವನದಲ್ಲಿ ಗಂಡ ಹೆಂಡತಿ ಭಾರೀ ಅನ್ಯೋನ್ಯವಾಗಿರ್ತಾರೆ, ಭಾರೀ ಅನ್ಯೋನ್ಯ. ಅಕಸ್ಮಾತ್ ಏನೋ ದೈವವಶಾತ್ ಕಾಲದ ವಶದಿಂದಾಗಿ ಗಂಡನೋ ಹೆಂಡತಿಯೋ ಹೋದ್ಲು ಅಂತ ಇಟ್ಟುಕೊಳ್ಳಿ. ಹೋದಾಗ ಹೆಂಡತಿ ಉಳಿದದ್ದು ಯಾರು ಇರ್ತಾರೋ ಅವರಿಗೆ ಅಯ್ಯೋ ದೇವ, ಈ ಜೀವನವೇ ಬೇಡಪ್ಪ ಅಂತ ಅನಿಸಿ ಹೋಗುತ್ತೆ ಅವರಿಗೆ. ಏನಪ್ಪ ಇಷ್ಟು ವರ್ಷ ಬದುಕಿದವರು ನಾವು ಅವರ ಜೊತೆಗೆ ಹೋದರೆ ಸಾಕು ಅಂತ ಅನ್ನುವಷ್ಟರ ಮಟ್ಟಿಗೆ ದುಃಖ ಆಗಿ ಹೋಗುತ್ತೆ. ಆ ದುಃಖ ಆಗತ್ತಲ್ವಾ, ಆ ದುಃಖ ಎನ್ನುವಂಥದ್ದು ಎಷ್ಟು ದಿವಸ ಆಗುತ್ತೆ ಹೇಳಿ? ಎಷ್ಟು ದಿವಸ ದುಃಖ ಆಗುತ್ತೆ? 1 ದಿವಸ, 2 ದಿವಸ, 10 ದಿವಸದ ಕರ್ಮಗಳು ಮುಗಿತಾ ಇದ್ದಂತೆ 11ನೇ ದಿವಸಕ್ಕೆ ಬಂದು ಮೈಲಿಗೆ ಮುಗಿತಾ ಇದ್ದಂತೆ 12ನೇ ದಿವಸಕ್ಕೆ ನಾವು ಶುದ್ಧಿ ಆದ್ವಿ ಅನ್ನೋಷ್ಟೊತ್ತಿಗೇನೆ ಎಲ್ಲ ಮರ್ತು ಹೋಗಿರುತ್ತೆ. ಎಲ್ಲ ಮರ್ತು ಅಂದರೆ ಈ ಅಜ್ಞಾನ ಇದೆಯಲ್ಲ, ಅಂದರೆ ನಮಗೆ ನೆನಪಿತ್ತು ಅಂದರೆ ಯಾವಾಗಲೂ ಕೂಡ ಜ್ಞಾನ ಇತ್ತು ಅವರದ್ದು ಅಂದರೆ ಎಷ್ಟು ಕಷ್ಟ ಆಗುತ್ತೆ, ಜೀವನ ಮಾಡಲಿಕ್ಕಾಗಲ್ಲ. ಆಮೇಲೆ ಆ ಅಜ್ಞಾನವನ್ನು ಕೊಟ್ಟದ್ರಿಂದಲೇನೆ ದೇವರು ಮರುವನ್ನು ಕೊಟ್ಟದ್ದು. ಮರು ಅಂದರೆ ಅಜ್ಞಾನ. ಆ ಮರುವನ್ನು ಕೊಟ್ಟದ್ದರಿಂದಲೇ ಮತ್ತೆ ನಾವು ಜೀವನವನ್ನು ಕಟ್ಟಿಕೊಂಡು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ದಿದ್ರೆ ಎಲ್ಲ ಆಗುತ್ತೆ ಹೇಳಿ. ಅದರಿಂದ ಇದು ಭಗವಂತ ನಮ್ಮ ಮೇಲೆ ತೋರಿದ ಕಾರುಣ್ಯ ಇದು ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಅಜ್ಞಾನವನ್ನು ಕೊಟ್ಟಿದ್ದಾನೆ, ಎಷ್ಟು ಕೆಟ್ಟ ಕೆಲಸ ಮಾಡಿದ್ದಾನೆ ಅಂತ ತಿಳ್ಕೊಬೇಡಿ. ಆ ಅಜ್ಞಾನ ಇರೋದ್ರಿಂದಲೇ ನಮ್ಮ ಬದುಕಿಗೆ ಒಂದು ಅರ್ಥ ಸಿಗ್ತಾ ಇದೆ. ಇಲ್ಲದಿದ್ರೆ ನಮ್ಮ ಬದುಕೆ ನಶ್ವರ ಆಗಿ ಹೋಗ್ತಾ ಇತ್ತು. ಆದ್ದರಿಂದ ಅಂಥದ್ದನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಇನ್ನು 6ನೇ ಸೃಷ್ಟಿ. ಹೀಗೆ ಇವು ಒಟ್ಟು ಏನು ಅಂತಂದರೆ ಎಷ್ಟು ಅಬುದ್ಧಿಕೃತ ಪ್ರಭೋಹ ಅಂತ ಹೇಳ್ತಾರೆ. ಅಂದರೆ ತಮೋಭಾಗದಿಂದಲೇ ಅವಿದ್ಯೆಯನ್ನು ಸೃಷ್ಟಿ ಮಾಡಿದ ಭಗವಂತ ಬ್ರಹ್ಮದೇವರು. ಆಮೇಲೆ ಪಂಚಭೂತಗಳಲ್ಲಿ ಇದ್ದಂಥ ಏನು ತಮೋಭಾಗ ಇತ್ತಲ್ಲ, ಅಂದರೆ ಮೊದಲು ಅಹಂಕಾರ ತತ್ವದಲ್ಲಿ ತಾಮಸ ಭಾಗ, ಆ ತಾಮಸ ಭಾಗದಿಂದ ಪಂಚಭೂತಗಳು, ಆ ಪಂಚಭೂತಗಳಲ್ಲಿ ತಾಮಸ ಭಾಗ ಏನಿದೆ ಆ ತಮೋಭಾಗದಿಂದ ಸೃಷ್ಟಿ ಮಾಡಿದ್ದೇನೆ ಅಜ್ಞಾನ ಅಂತ ಹೇಳ್ತಾರೆ. ಹೀಗೆ ಈ ಅಜ್ಞಾನವನ್ನು ಸೃಷ್ಟಿ ಮಾಡಿದ್ರಂತೆ. ಆಮೇಲೆ ಪ್ರಾಕೃತಾಹ ಸರ್ಗಾಹ, ಇವೆಲ್ಲವೂ ಕೂಡ ಏನು ಅಂತಂದರೆ ಇವೆಲ್ಲವೂ ಕೂಡ ಪ್ರಾಕೃತ ಅಂತ ಕರೀತಾರೆ. ಪ್ರಾಕೃತ ಅಂತ ಹೇಳಿದರೆ ಅವು ಪ್ರಕೃತಿ ಅಂತ. ಪ್ರಕೃತಿ ಅದರಿಂದ ಹುಟ್ಟಿದ್ದು ಇರುತ್ತಲ್ವ, ಅದು ಕೆಲವು ವಿಕೃತಿ ಆಗ್ತದೆ. ಈ ಕೆಲವೊಂದನ್ನು ವಿಕೃತಿ ಅಂತ ಕರೀತಾರೆ, ಕೆಲವು ಪ್ರಕೃತಿ ಅಂತ ಕರೀತಾರೆ. ಈ ಉದಾಹರಣೆಗೆ ಹೇಳಬೇಕು ಅಂತಾದರೆ, ನಾವು ನಮ್ಮ ಮನೆಯಲ್ಲಿ ತುಪ್ಪ ಇದೆ ಅಂತ ಇಟ್ಟುಕೊಳ್ಳಿ. ತುಪ್ಪ ಅನ್ನುವಂಥದ್ದೇನು ಅಂತ ಕೇಳಿದರೆ ಅದು ವಿಕೃತಿ. ತುಪ್ಪ ಅನ್ನೋದು ವಿಕೃತಿ. ಅದರ ಪ್ರಕೃತಿ ಯಾವುದು ಅಂದರೆ ಬೆಣ್ಣೆ ಅದರ ಪ್ರಕೃತಿ. ಬೆಣ್ಣೆ ಎನ್ನುವಂಥದ್ದು ಪ್ರಕೃತಿಯೂ ಹೌದು, ವಿಕೃತಿಯೂ ಹೌದು. ಹೇಗೆ ಅಂದರೆ ತುಪ್ಪಕ್ಕೆ ಅದು ಪ್ರಕೃತಿ ಆಗತ್ತೆ, ಆದರೆ ಬೆಣ್ಣೆ ಎನ್ನುವಂಥದ್ದು ಈ ಮಜ್ಜಿಗೆ ಇರುತ್ತಲ್ಲ, ಮಜ್ಜಿಗೆಯನ್ನು ಕಡದಾಗ ಸಿಗುವಂತಹದ್ದಾದ್ರಿಂದಾಗಿ ಮಜ್ಜಿಗೆ ಎನ್ನುವುದು ಬೆಣ್ಣೆಗೆ ಅದು ಪ್ರಕೃತಿ ಆಗತ್ತೆ, ಇದು ವಿಕೃತಿ ಆಗತ್ತೆ. ಬೆಣ್ಣೆ ಅನ್ನೋದು ವಿಕೃತಿ ಅಂತ. ಹೀಗೆ ಪ್ರಕೃತಿ ವಿಕೃತಿ ಅಂತ ಅಂದರೆ ಎಲ್ಲವನ್ನೂ ಕೂಡ ಪ್ರಾಕೃತಿಕ ವಿಕೃತಿಕ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಹಾಗೆ ಪ್ರಕೃತಿ ಅಂತಂದರೆ ಈ ರೀತಿ. ನೀವು ಎಲ್ಲಿ ತನಕ ಕೊನೆಯ ತನಕ ಹೋಗ್ಬೋದು ಇದೇ ರೀತಿಯಲ್ಲಿ. ಎಲ್ಲಿ ತನಕ ಅಂತಂದರೆ ನಿಮಗೆ ಮಜ್ಜಿಗೆ ಎನ್ನುವಂತಹದ್ದು ಮೊಸರಿನ ವಿಕೃತಿ, ಹಾಗಾಗಿ ಮೊಸರು ಪ್ರಕೃತಿ. ಮೊಸರು ಏನು ಅಂತಂದರೆ ಅದು ಹಾಲಿನ ವಿಕೃತಿ, ಆದ್ದರಿಂದ ಹಾಲು ಎನ್ನುವುದು ಪ್ರಕೃತಿ. ಹಾಲು ಅನ್ನುವಂಥದ್ದು ಯಾವುದರ ವಿಕೃತಿ ಅಂತ ಕೇಳಿದರೆ ಹಾಲು ಅನ್ನುವಂಥದ್ದು ಹುಲ್ಲಿನ ವಿಕೃತಿ. ಅದು ಯಾಕೆಂದರೆ ಹುಲ್ಲು ತಿಂದದ್ರಿಂದಾಗಿ ಅದು ಹಾಲಾಗಿ ಪರಿವರ್ತನೆ ಹೊಂದಿತ್ತು. ಹಾಗಾಗಿ ಹುಲ್ಲು ಎನ್ನುವಂಥದ್ದು ಹಾಲಿಗೆ ಪ್ರಕೃತಿ. ಹುಲ್ಲು ಏನು ಅಂತ ಕೇಳಿದ್ರೆ ಹುಲ್ಲಿಗೆ ಭೂಮಿ ಎನ್ನುವಂಥದ್ದು ಪ್ರಕೃತಿ. ಯಾಕೆಂದರೆ ಭೂಮಿಯಲ್ಲಿ ಬೆಳೀತದೆ ಹುಲ್ಲು. ಬೆಳಿಬೇಕಾದ್ರೆ ಭೂಮಿ, ಆ ಭೂಮಿಯೇನೇ ಆ ಹುಲ್ಲಾಗುವಂಥದ್ದು. ಹಾಗಾಗಿ ಭೂಮಿ ಎನ್ನುವಂಥದ್ದು ಅದಕ್ಕೆ ಪ್ರಕೃತಿ. ಭೂಮಿಗೆ ಯಾವುದು ಪ್ರಕೃತಿ ಅಂದರೆ ಅದರ ಮೂಲವಾದಂಥ ಒಂದು ಪರಮಾಣು ಅಂತ ಇರ್ತದೆ, ಆಟಮ್ ಅಂತ ಇರುತ್ತೆ, ಪೃಥ್ವಿಯ ಪರಮಾಣು ಅಂತ ಹೇಳ್ತಾರೆ, ಅದು ಪ್ರಕೃತಿ ಅಂತ. ಮತ್ತೆ ಅದಕ್ಕೆ ಇನ್ನೊಂದು ಪ್ರಕೃತಿ ಇಲ್ಲ, ಅದು ಕೊನೆಯದು. ಹಾಗೆ ಅದು ಸೂಕ್ಷ್ಮ ರೂಪದಲ್ಲಿ ಇರುತ್ತಂತೆ. ಈ ರೀತಿಯಲ್ಲಿ ಪ್ರಕೃತಿ ವಿಕೃತಿ ಅಂತ ಹೀಗೆಲ್ಲ ಈ ಏನು ಸೃಷ್ಟಿಯನ್ನು ಮಾಡಿದ್ದಾರೆ ಇಲ್ಲಿ ತನಕ, ಷಡಿಮೇ ಪ್ರಾಕೃತಾಹ ಸರ್ಗಾಹ
ವೈಕೃತಾನಪಿ ಮೇಷನ್, ಇವೆಲ್ಲ ಪ್ರಕೃತಿಯ ಸೃಷ್ಟಿಯನ್ನು ಮಾಡಿದ್ದೇನೆ, ಇದರಿಂದಾಗಿ ಮತ್ತೆ ವಿಕೃತವಾದಂಥ ಸೃಷ್ಟಿಗಳನ್ನು ಕೂಡ ಹೇಳ್ತೇನೆ ಕೇಳು ಅಂತಂದರು. ಏನದು ಅಂತಂದರೆ ಆಮೇಲೆ ಹೇಳ್ತಿದ್ದಾರೆ, ಸಪ್ತಮೋ ಮುಖ್ಯ ಸರ್ಗಸ್ತು ಷಡ್ವಿಧ ತಸ್ತು ಶಾಂಚಯ. ಆಮೇಲೆ ಏನು ಮಾಡಿದ್ರಂತೆ, ಜೀವನ ಸೃಷ್ಟಿಯನ್ನು ಮಾಡಬೇಕು ಅಂತ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರಂತೆ. ಇದು 7ನೇ ಸೃಷ್ಟಿ. ಈ ಜೀವನ ಸೃಷ್ಟಿಯನ್ನು ಮಾಡಬೇಕಾದ್ರೆ ಹೇಗೆ ಮಾಡಿದರು ಅಂತಂದರೆ, ಅದರಲ್ಲಿ ಜೀವರಲ್ಲಿ ಎರಡು ವಿಧ ಯಾವುದು ಅಂತಂದರೆ, ಒಂದು ಏನಂತಾರೆ ಸ್ಥಾವರ, ಇನ್ನೊಂದು ಜಂಗಮ ಅಂತ. ಸ್ಥಾವರ ಅಂದರೆ ಇರುವ ಜಾಗದಲ್ಲೇ ಇರುತ್ತೆ, ಆ ಕಡೆ ಈ ಕಡೆ ಹೋಗೋದಿಲ್ಲ, ಅದನ್ನು ಸ್ಥಾವರ ಅಂತ ಕರೀತಾರೆ. ಇನ್ನೊಂದು ಜಂಗಮ ಅಂತ. ಜಂಗಮ ಅಂದರೆ ಪುನಃ ಪುನಃ ಗಚ್ಚತಿ ಇತಿ ಜಂಗಮ, ಅಂದರೆ ಒಂದು ಕಡೆ ನಿಂತಲ್ಲಿ ನಿಲ್ಲಲ್ಲ, ಅಲ್ಲಿ ಇಲ್ಲಿ ಓಡಾಡಿಕೊಂಡಿರ್ತದೆ, ಅಂಥದ್ದನ್ನು ಜಂಗಮ ಸೃಷ್ಟಿ ಅಂತ ಹೇಳ್ತಾರೆ. 2 ವಿಧವಾದಂಥ ಸೃಷ್ಟಿ ಅಂತ. ಅದರಲ್ಲಿ ಆಗಬೇಕಾದ್ರೆ ಮೊದಲನೇದು ಯಾವುದು ಅಂದರೆ ಸ್ಥಾವರ ಅಂತ. ಆ ಸ್ಥಾವರ ಸೃಷ್ಟಿಯನ್ನು ಭಗವಂತ ಮಾಡಿದಂತೆ, ಅಂದರೆ ಬ್ರಹ್ಮದೇವರು ಸ್ಥಾವರ ಸೃಷ್ಟಿಯನ್ನು ಮಾಡಿದರು. ಯಾವುದದು ಸ್ಥಾವರ ಸೃಷ್ಟಿಗಳು ಯಾವುದದು ಅಂತ ಕೇಳಿದರೆ, ಒಟ್ಟು 6 ವಿಧವಾದಂಥ ಸೃಷ್ಟಿ ಮಾಡಿದರಂತೆ ಸ್ಥಾವರಗಳನ್ನು. ಸ್ಥಾವರ ಅಂದರೆ ಏನು, ಮರಗಳು ಅಂತ ಅರ್ಥ. ವೃಕ್ಷ ಜಾತಿಗೆ ಸೇರಿರುವಂಥದ್ದೇನಿದೆಯಲ್ಲ ಅದೆಲ್ಲವೂ ಕೂಡ ಅಂತ ಹೇಳ್ತಾರೆ. ಯಾವುದ್ಯಾವುದದು ಅಂದರೆ ವನಸ್ಪತ್ಯೋಷಧಿಲತಾ ತ್ವಕ್ಸಾರ ವೀರುದೋದ್ರುಮಾಹ, ಇವೆಲ್ಲವೂ ಕೂಡ ಈ ವೃಕ್ಷಗಳ ಜಾತಿಯಲ್ಲಿ ಬರುವಂತಹದ್ದು ಅಂತ ಹೇಳ್ತಾರೆ. ಇದರಲ್ಲಿ ಒಂದೊಂದು ಸೃಷ್ಟಿಯನ್ನು ಹೇಳಿದ್ದಾರೆ. ಮರಗಳಲ್ಲಿ 6 ವಿಧ ಇದೆ ಅಂತ ಹೇಳ್ತಾರೆ. 6 ವಿಧವಾದ ಮರಗಳು ಯಾವುದು ಅಂದರೆ ವನಸ್ಪತಿ, ಓಷಧಿ, ಲತಾ, ತ್ವಕ್ಸಾರ, ವೀರುತ್, ದ್ರುಮ ಅಂತ 6 ವಿಧವಾದಂಥ ಸೃಷ್ಟಿ ಅಂತ ಹೇಳ್ತಾರೆ. 6 ವಿಧವಾದ ಸ್ಥಾವರಗಳಿದ್ದಾವೆ. ಯಾವುದಿದು 6 ವಿಧವಾದದ್ದು? ಯಾವುದನ್ನು ವನಸ್ಪತಿ ಅಂತ ಕರಿಬೇಕು, ಯಾವುದನ್ನು ದ್ರುಮ ಅಂತ ಕರಿಬೇಕು, ಯಾವುದು ವೀರುತ್ತು, ಏನಿದು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಮೊದಲನೇದಾಗಿ ವನಸ್ಪತಿ ಅಂತ ಹೇಳ್ತೀವಲ್ಲ, ವನಸ್ಪತಿ ಅಂತ ಯಾವುದನ್ನು ಕರಿಬೇಕು ಅಂತಂದರೆ, ಮರಗಳು ಎತ್ತರವಾಗಿ ಬೆಳೆದಿರ್ತಾವಂತೆ, ಎತ್ತರವಾಗಿ ಬೆಳೀತಾವೆ, ಭಾಳ ಎತ್ತರವಾಗಿ ಬೆಳೆದಿರ್ತಾವೆ, ಭಾಳ ಹೆಮ್ಮರವಾಗಿ ಬೆಳೀತಾವೆ. ಹೆಮ್ಮರವಾಗಿ ಬೆಳೆಯುವಂಥದ್ದೆಲ್ಲವೂ ಕೂಡ ಯಾವ ವೃಕ್ಷಗಳು ಅಂತ ಹೇಳಿದರೆ, ಅಶ್ವತ್ಥ ವೃಕ್ಷ ಬೆಳೀತದೆ, ಮಾವಿನ ಮರ ಬೆಳೀತದೆ, ದೊಡ್ಡ ದೊಡ್ಡದಾಗಿ ಬೆಳೆಯುವಂಥದ್ದು, ಹುಣಸೆ ಮರ ಬೆಳೀತದೆ, ಇವೆಲ್ಲವೂ ಕೂಡ ದೊಡ್ಡ ದೊಡ್ಡದಾಗಿ ಬೆಳೆಯುವಂಥದ್ದು. ಹಾಗಾಗಿ ಇವೆಲ್ಲವೂ ಕೂಡ ಏನು ಅಂತಂದರೆ, ಅದಕ್ಕೆ ಹೇಳ್ತಾರೆ ಎಲ್ಲವೂ ವನಸ್ಪತಿಗಳಲ್ಲ. ವನಸ್ಪತಿಗಳು ಎತ್ತರವಾಗಿ ಬೆಳೆದಿರ್ತಾವಂತೆ, ಆದರೆ ಅವು ಎಂಥದ್ದು ಅಂದರೆ ಹೂ ಬಿಡೋದಿಲ್ಲ, ಹಣ್ಣನ್ನು ಮಾತ್ರ ಕೊಡ್ತವೆ. ಹೂವಿಲ್ಲದೆ ಹಣ್ಣು ಕೊಡುವಂತಹ ಎತ್ತರವಾದ ಮರಗಳೇನಿದ್ದಾವಲ್ಲ ಅವುಗಳನ್ನು ವನಸ್ಪತಿ ಅಂತ ಕರೀತಾರೆ. ಅಂದರೆ ಅದು ಅಶ್ವತ್ಥ ವೃಕ್ಷ. ಅಶ್ವತ್ಥದಲ್ಲಿ ಹಣ್ಣು ಬಿಡುತ್ತದೆ, ಹೂ ಇರುವುದಿಲ್ಲ. ನೀವು ಅಶ್ವತ್ಥದಲ್ಲಿ ಒಂದು ಹೂ ತೊಗೊಂಬರ್ರಿ ನೋಡೋಣಂತೆ, ಎಲ್ಲಿ ಸಿಗ್ತದೆ ನಿಮಗೆ? ಅಶ್ವತ್ಥದಲ್ಲಿ ಹೂ ಬರೋದೇ ಇಲ್ಲ ನಮಗೆ. ಹಾಗಾಗಿ ಹೂವಿಲ್ಲದೆ ಹಣ್ಣು ಕೊಡುವಂತಹದ್ದು ವೃಕ್ಷ ಅಂತ ಹೇಳ್ತಾರೆ, ಅಂತಹ ಒಂದು ವೃಕ್ಷ. ಅದರಿಂದಾಗಿ ಅದನ್ನು ಏನಂತ ಕರೀತಾರೆ ಅಂದರೆ ವನಸ್ಪತಿ ಅಂತ ಕರೀತಾರಂತೆ. ಇನ್ನೊಂದಿದೆ ಓಷಧಿ ಅಂತ. ಔಷಧಿ ವೃಕ್ಷಗಳು ಅಂತ ಹೇಳಿದರೆ, ಓಷಧಿ ಬೇರೆ, ಔಷಧಿ ಬೇರೆ. ಔಷಧಿ ಅಂದರೆ ನಾವು ರೋಗ ರುಜಿನಗಳು ಬಂದಾಗ ತಗೊಳ್ಳುವಂಥದ್ದು, ಇದು ಓಷಧಿ ಅಂತ ಹೇಳಿದರೆ ಅದು ಯಾವುದು ಅಂತಂದರೆ, ಕೆಲವು ಮರಗಳಿರ್ತವೆ, ಕೆಲವು ವೃಕ್ಷಗಳಿರ್ತವೆ, ಅವು ಏನು ಅಂತಂದರೆ ಹೆಚ್ಚು ಬದುಕೋದಿಲ್ಲಂತೆ. ಒಮ್ಮೆ ಫಲ ಕೊಡ್ತಾವೆ, ಸತ್ತು ಹೋಗಿಬಿಡ್ತಾವಂತೆ, ಫಲ ಕೊಟ್ಟು ಸಾಯ್ತಾರೆ. ಅಂಥ ವೃಕ್ಷಗಳೇನಿದ್ದಾವಲ್ಲ ಅವುಗಳನ್ನು ಓಷಧಿ ಅಂತ ಕರೀತಾರೆ. ಅದು ತನ್ನ ಜೀವನವೇ ಇಷ್ಟು ಅಂತ ಹೇಳ್ತಾರೆ. ಅದಕ್ಕೆ ಒಳ್ಳೆಯ ಉದಾಹರಣೆಗಳು ಅಂತ ಹೇಳಿದರೆ ಈ ಭತ್ತ ಮುಂತಾದ ಪೈರುಗಳೆಲ್ಲವೂ ಕೂಡ. ಭತ್ತ ಮುಂತಾದ ಪೈರುಗಳೇನು ಅಂದರೆ ಅವು ಬರ್ತಾವೆ, ತೆನೆ ಬಿಡ್ತಾವೆ, ತೆನೆ ಬಿಟ್ಟು ಅವು ಚೆನ್ನಾಗಿ ಬಂತು ಅಂದರೆ ಆ ತೆನೆಗಳನ್ನು ಕೊಟ್ಟ ಮೇಲೆ ಮತ್ತೆ ಇನ್ನೊಂದು ತೆನೆ ಕೊಡು ಅಂದರೆ ಕೊಡೋದಿಲ್ಲ, ಅದು ಹೋಗ್ಬಿಡ್ತದೆ ಅಷ್ಟೇ. ಒಂದು ಬಾಳೆ ಇರ್ತದೆ, ಬಾಳೆಹಣ್ಣಿನ ಮರ ಇರ್ತದಲ್ಲ, ಬಾಳೆಹಣ್ಣಿಂದು ಗಿಡ, ಆ ಗಿಡದಲ್ಲೂ ಕೂಡ ಒಮ್ಮೆ ಬಾಳೆಗೊನೆ ಬಿಡ್ತು ಅಂದರೆ ಮತ್ತೆ ಬಿಡೋದಿಲ್ಲ. ಗಿಡ ಇರ್ತದೆ, ಎಲೆಗಿಲೆ ತೊಗೊಳ್ಬೋದು, ಅದೆಲ್ಲ ಒಳ್ಳೆ ಸಾರ ಅದರಲ್ಲಿ ಇರುವಂಥದ್ದು, ದಿಂಡು ಗಿಂಡೆಲ್ಲ ತೊಗೋಬೋದು, ಹಣ್ಣು ಕೊಡೋದಿಲ್ಲ ಮತ್ತೆ ಅದು ಹಾಗೆ. ಅದರಿಂದಾಗಿ ಅದು ಅಲ್ಲಿಗೆ ಮುಗೀತು. ಆದ್ದರಿಂದ ಎಲ್ಲಿಯಾದರೂ ಕೂಡ ನಿಮಗೆ ಬಾಳೆ ತೋಟ ಹಾಕಿದ್ದಾರೆ ಅಂತ ಆದರೆ, ಬಾಳೆ ತೋಟ ಒಂದು ಸರ್ತಿ ಗೊನೆ ಕೊಡ್ತು ಅಂತ ಆದರೆ ಆಮೇಲೆ ಏನು ಮಾಡಿಬಿಡ್ತಾರೆ, ಅದನ್ನು ಕತ್ತರಿಸ್ಬಿಡ್ತಾರೆ ಎಲ್ಲರೂ ಕೂಡ, ತೋಟದಲ್ಲಿ ಇರೋದಿಲ್ಲ ಅದು. ಆದರೆ ಅದೇ ಒಂದು ಮಾವಿನ ಮರ ಇರಲಿ, ಮಾವಿನ ಮರ ಹಣ್ಣು ಕೊಡ್ತು, ಕತ್ತರಿಸ್ಬಿಡ್ಲಿ ನೋಡೋಣ, ಇಲ್ಲ ಹಾಗೆ ಬಿಡ್ತಾರೆ, ಯಾಕೆ ಮುಂದಿನ ವರ್ಷ ಹಣ್ಣು ಕೊಡ್ತದೆ ಅಂತ. ಇದು ಹಾಗಲ್ಲ ಬಾಳೆಹಣ್ಣು. ಹಾಗಾಗಿ ಇವೆಲ್ಲವೂ ಕೂಡ ಏನು ಅಂದರೆ ಓಷಧಿ ಅನ್ನುವಂತಹ ಕೆಟಗರಿಯಲ್ಲಿ ಸೇರುತ್ತಂತೆ, ಓಷಧಿ ಅಂತ ಕರೀತಾರೆ. ಇನ್ನೊಂದಿದೆ ಲತಾ ಅಂತ ಹೇಳಿದರೆ ಅದು ಗೊತ್ತಿದೆ ನಿಮಗೆಲ್ಲ, ಬಳ್ಳಿ ಹರಡಿಕೊಳ್ಳುವುದು ಅಂತ ಅರ್ಥ, ಎಲ್ಲ ಕಡೆ ಹರಡಿಕೊಂಡು ಸಣ್ಣದಾಗಿ, ಅಂದರೆ ಇನ್ನೊಂದನ್ನು ಆಶ್ರಯಿಸಿಕೊಂಡು ಬೆಳೆಯುವಂತಹದ್ದು ಅಂತ ಅರ್ಥ, ಲತಾ ಅಂತ ಕರೀತಾರೆ. ಇದು ಲತಾ. ಆಮೇಲೆ ತ್ವಕ್ಸಾರ ಅಂತ ಹೇಳಿದರೆ
ಅದು ಯಾವುದು ಅಂತ ಹೇಳಿದರೆ ಅದು ಯಾವ ರೀತಿ ಇರುತ್ತೆ ತ್ವಕ್ಸಾರ ಅಂದರೆ ಅದರ ತೊಗಟೆ ಇರುತ್ತಲ್ವ ಅದು ಬಲವಾಗಿರುತ್ತಂತೆ. ಬಲವಾದ ತೊಗಟೆ ಅಂದರೆ ತ್ವಕ್ಸಾರ ಅಂತ ಹೇಳಿದರೆ ಅದು ಹೂವು ಬಿಡೋದಿಲ್ಲ, ಹಣ್ಣು ಕೊಡೋದಿಲ್ಲ, ಇವೆಲ್ಲ ಯಾವುದಿಲ್ಲ ಅದರಲ್ಲಿ ಅಂಥದ್ದು. ಅದು ಯಾವ ಈ ಉದಾಹರಣೆಗೆ ಹೇಳಬೇಕು ಅಂದರೆ ಈ ಬ್ಯಾಂಬೋ ಅಂತ ಹೇಳ್ತೀವಿ, ಬೊಂಬಿನ ಮರ ಇದೆ ಅಲ್ವಾ, ಆ ಬೊಂಬಿನ ಮರದಲ್ಲಿ ಒಂದು ಹಣ್ಣು ಬಿಡುತ್ತೆ ಅಂತ ಹೇಳ್ತಾರೆ, ಸುಮಾರು ಒಂದು 30 ವರ್ಷಕ್ಕೆ 40 ವರ್ಷಕ್ಕೆ ಬಿಡುತ್ತೆ ಅಂತ ಹೇಳ್ತಾರೆ. ಅದು ಸಿಗೋದಿಲ್ಲ, ಅಷ್ಟರಲ್ಲಿ ಅದನ್ನು ಕತ್ತರಿಸ್ಬಿಟ್ಟಿರ್ತಾರೆ ಎಲ್ಲರೂ ಕೂಡ. ಹಾಗಾಗಿ ಅಂಥ ಅದು ಆ ವೃಕ್ಷ ಇದೆಯಲ್ಲ ಅದಕ್ಕೆ ಏನು ಅಂದರೆ ಅದಕ್ಕೆ ತ್ವಕ್ಸಾರ ಅಂತ ಕರೀತಾರೆ. ತ್ವಕ್ಸಾರ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದಕ್ಕೆ ಸಾರ ಯಾವುದು ಅಂದರೆ ಒಳಗೆ ಟೊಳ್ಳಿರುತ್ತಂತೆ. ತ್ವಕ್ ಅಂದರೆ ಅದರ ಮೇಲಿರುವ ಚರ್ಮ ಅಂತ ಅರ್ಥ. ತ್ವಕ್ ಅಂತ ಅದರ ಮೇಲಿರುವ ಚರ್ಮ ಇದೆಯಲ್ವಾ ಅದರಿಂದಲೇ ಅದರ ಬದುಕಂತ ಅಷ್ಟೇ. ಒಳಗೆ ನೋಡಿದ್ರೆ ಟೊಳ್ಳು ಏನಿರುವುದಿಲ್ಲ ಅದರಲ್ಲಿ ಅಂತಹದ್ದು. ಹಾಗಾಗಿ ಅದಕ್ಕೆ ತ್ವಕ್ಸಾರ ಅಂತ ಕರೀತಾರೆ. ತ್ವಕ್ಕೆ ಅದಕ್ಕೆ ಸಾರ ಆಗಿರುತ್ತೆ ಅಂತ. ಹಾಗೆ ತ್ವಕ್ಸಾರ ಅನ್ನುವಂಥ ವೃಕ್ಷಗಳು, ಈ ವೃಕ್ಷಗಳನ್ನು ಸೃಷ್ಟಿ ಮಾಡಿದ್ರಂತೆ. ಆಮೇಲೆ ವೀರುತ್ ಅನ್ನುವಂಥ ವೃಕ್ಷಗಳನ್ನು ಸೃಷ್ಟಿ ಮಾಡಿದ್ರಂತೆ ಬ್ರಹ್ಮ. ಯಾವುದದು ವೀರುತ್ ಅಂತ ಹೇಳಿದರೆ ಈ ಪೊದೆ ಅಂತ ಹೇಳ್ತೀವಲ್ಲ, ಪೊದೆಗಳು ಅಂದರೆ ಈ ಕೆಲವು ಕಡೆಯಲ್ಲಿ ಹುಲ್ಲುಗಳಿರ್ತಾವಲ್ಲ, ಹುಲ್ಲು ಒಂದು ಕಡೆ ಹಾಕಿದರೆ ಬಡಬಡ ಹರಡ್ಕೊಂಡ್ಬಿಡುತ್ತೆ ಎಲ್ಲ ಕಡೆಯಲ್ಲೂ ಕೂಡ. ಅವೆಲ್ಲವೂ ಕೂಡ ಏನು ಅಂತಂದರೆ ವೀರುತ್ ಅಂತ ಕರೀತಾರೆ. ಈ ಒಂದು ಕಡೆ ಹಾಕಿದರೆ ಸಾಕು, ಇನ್ನೊಂದು ಕಡೆ ಹೋಗು ಅಂತ ಹೇಳಬೇಕು, ತನ್ನಷ್ಟಕ್ಕೆ ತಾನೇ ಹರಡ್ಕೊಳ್ತಾ ಇರ್ತದೆ. ಈ ಇದೆಲ್ಲ ಇರುತ್ತೆ ನೋಡಿ, ಏನಂತಾರೆ ಈ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಒಂದು ಸಣ್ಣ ಎಲೆ ಬರ್ತದೆ, ಆ ಎಲೆಯಿಂದ ಈ ತಂಬುಳಿ ಅಂತೆಲ್ಲ ಮಾಡ್ತಾರೆ. ಅದು ಒಂದೆಲಗ ಅಂತ ಹೇಳ್ತಾರೆ. ಅದು ಆ ಒಂದೆಲಗ ಏನಿದೆ ಒಂದು ಕಡೆ ಹಾಕಿದ್ರೆ ಅದು ಬೇಗ ಹರಡ್ಕೊಳ್ಳುತ್ತೆ. ಹಾಗೆ ಈ ರೀತಿ ಹರಡುವಂಥ ಏನು ಮರಗಳಿರ್ತಾವಲ್ವ ಅವುಗಳನ್ನು ಏನಂತ ಕರೀತಾರೆ ಅಂದರೆ ವೀರುತ್ ಅಂತ ಕರೀತಾರಂತೆ. ಇನ್ನೊಂದು ದ್ರುಮ ಅಂತ ಹೇಳಿದರೆ ಹೂವನ್ನು ಕೊಟ್ಟು ಹಣ್ಣನ್ನು ಕೊಡುವಂಥ ಎತ್ತರವಾದ ಮರಗಳು ಅಂತ. ಹೂ ಕೊಟ್ಟು ಹಣ್ಣು ಕೊಡುವಂಥದ್ದು. ಅಶ್ವತ್ಥ ವೃಕ್ಷ ಎಂದರೆ ಅದು ಹೂವಿಲ್ಲದೆ ಹಣ್ಣು ಕೊಡುವಂಥದ್ದು. ಇದು ಹೂ ಕೊಟ್ಟು ಹಣ್ಣು ಅಂದರೆ ಅದು ಯಾವುದು ಮಾವಿನ ಮರ ಆಗಬಹುದು ಅಥವಾ ಬೇರೆ ನೀವೆಲ್ಲ ಮರಗಳಲ್ಲೂ ಕೂಡ ಹೂವಿನಿಂದಲೇ ಹಣ್ಣು ಬರ್ತದೆ. ಪಪ್ಪಾಯದಾಗಿರ್ಬೋದು, ಯಾವುದು ಬೇಕಾದರೂ ಕೂಡ. ಈ ಎಲ್ಲ ವೃಕ್ಷಗಳು ಕೂಡ ಏನಾಗಿರ್ತವೆ ಅಂದರೆ ಇವುಗಳನ್ನು ದ್ರುಮ ಅಂತ ಕರೀತಾರಂತೆ. ಹೀಗೆ ಸ್ಥಾವರದಲ್ಲಿ 6 ವಿಧವಾದಂಥ ಸೃಷ್ಟಿಯನ್ನು ಮಾಡಿದ್ದಾನೆ ಭಗವಂತ, ಈ ಬ್ರಹ್ಮದೇವ ಒಟ್ಟು 6 ಸೃಷ್ಟಿಗಳನ್ನು ಮಾಡಿದ. ಉತ್ಸ್ರೋತಸ್ತಮ ಪ್ರಾಯ ಅಂತಸ್ಪರ್ಶಾ ವಿಶೋಷಿಣಃ. ಇವುಗಳಿಗೆ ಅಂದರೆ ಇವು ಬೆಳೀತಾವೆ, ಆದರೆ ಇವುಗಳಿಗೆ ಜ್ಞಾನ ಇಲ್ಲ ಅಂತ ತಿಳಿಬೇಡಿ. ವೃಕ್ಷಗಳಿಗೆ ಜ್ಞಾನ ಇದೆ. ನೀವೇನಾದರೂ ಕೂಡ ಅದಕ್ಕೆ ಹೋಗಿ ಹತ್ತಿರದಲ್ಲಿ ಹೋದರೆ, ನೀವು ಒಂದು ಕೊಡ್ಲಿ ಹಿಡ್ಕೊಂಡು ಏನಾದರೂ ಹೋಗಿ ನಿಂತ್ಕೊಂಡ್ಬಿಟ್ರೆ ಒಂದು ಸರ್ತಿ ಒಳಗೆ ಕಣ್ಣೀರು ಹಾಕ್ತಾವಂಥ ವೃಕ್ಷಗಳು. ನಮಗೆ ಕಾಣಲ್ಲ. ಅದನ್ನೇ ಹೇಳ್ತಾರೆ ಏನು ಅಂತಂದರೆ ಅದು ಅಂತಸ್ಪರ್ಶ ವಿಶೋಷಿಣ ಅಂತ ಹೇಳ್ತಾರೆ. ಅಂತಸ್ಪರ್ಶ ಒಳಗೆ ದುಃಖ ಪಡ್ತಾವಂತೆ. ಅಯ್ಯೋ ನನ್ನನ್ನು ಕಡಿತಾನಲ್ಲಪ್ಪ ಇವನು ಅಂತ ಬಹಳ ದುಃಖ ಪಡ್ತಾವಂತೆ ಒಳಗಡೆಯಲ್ಲಿ ಆಗಬೇಕಾದ್ರೆ. ವೃಕ್ಷಗಳೆಲ್ಲ ನಾವೇನು ಅಂದ್ಕೊಳ್ತೀವಿ, ಮನೆ ಕಟ್ಟಬೇಕು ಅಂದರೆ ನಮ್ಗೆ ಅಡ್ಡ ಬರ್ತಾ ಇದೆ ಗಡೀರಿ ಅಂತಿರ್ತೀವಿ. ಏನು ಸಮಸ್ಯೆ ಬಂದರೂ ಕೂಡ ಬಡ್ ಅಂತ ಕಡ್ದು ಹಾಕಿಬಿಡ್ತಿರ್ತೀವಿ ನಾವು. ಆದರೆ ಒಳಗಡೆ ನಾವು ಕೊಡ್ಲಿ ಹಿಡ್ಕೊಂಡು ಹೋದ ಕೂಡಲೇ ಸಾಕು, ಅದನ್ನು ನೋಡಿಯೇ ಒಳಗೆ ದುಃಖ ಪಟ್ಟುಕೊಂಡು ಅಳ್ತಾವಂಥವೆಲ್ಲವೂ ಕೂಡ. ಈ ರೀತಿ ಇರ್ತಾವಂತೆ ಅಂತಸ್ಪರ್ಶ. ಒಳಗೆ ಒಂದು ಸ್ಪರ್ಶ ಆಗ್ತಿರ್ತದೆ, ಅದಕ್ಕೆ ದುಃಖವನ್ನು ಅನುಭವಿಸ್ತಾ ಇರ್ತವೆ. ಅದಕ್ಕೆ ಎದುರುಗಡೆ ಬಂದಾಗ ಕೊಡ್ಲಿ ಹಿಡ್ಕೊಂಡಾಗ ನನ್ನನ್ನು ಕಡಿತಾನೆ ಅನ್ನೋ ಜ್ಞಾನ ಬರ್ತದಂತ. ಜ್ಞಾನ ಬರ್ತದೆ, ಆದರೆ ಹೇಳಿಕೊಳ್ಳಿಕ್ಕಾಗಲ್ಲ. ಅದರಿಂದ ಜ್ಞಾನ ಇರುತ್ತೆ, ಆದರೆ ಅಜ್ಞಾನ ಹೆಚ್ಚು, ಜ್ಞಾನವೂ ಕೂಡ ಇದೆ ಅಂತ. ಅದಕ್ಕೆ ಈ ರೀತಿಯಲ್ಲಿ ಇರುವಂಥದ್ದು ಇದೆಲ್ಲ ವೃಕ್ಷಗಳು ಅಂತ ಹೇಳ್ತಾರೆ. ಹೀಗೆ ಇಂಥ ಸೃಷ್ಟಿಗಳನ್ನೆಲ್ಲವನ್ನು ಕೂಡ ಮಾಡಿದ ಮೇಲೆ ಆಮೇಲೆ ತಿರಶ್ಚಾಷ್ಟಮ ಸರ್ಗ ಸೋಷ್ಟಾವಿಂಶದ್ವಿಧೋ ಮತಃ. ಆಮೇಲೆ ಏನು ಮಾಡಿದ್ರಂತೆ, 8ನೇದ್ದು ಏನು ಅಂತಂದರೆ ಪ್ರಾಣಿ ಸೃಷ್ಟಿಯನ್ನು ಮಾಡಿದ್ರಂತೆ. ಪ್ರಾಣಿ ಸೃಷ್ಟಿ ಇದು ಏನು ಅಂದರೆ ತಿರ್ಯಕ್ ಜಂತುಗಳು ಅಂತ ಕರೀತಾರೆ. ತಿರ್ಯಕ್ ಜಂತುಗಳು ಅಂತ ಹೇಳಿದರೆ, ತಿರ್ಯಕ್ ಅಂದರೆ ತಿಂದ ಪದಾರ್ಥ ಎನ್ನುವಂಥದ್ದು ಅಡ್ಡವಾಗಿ ಜೀರ್ಣವಾಯಿತು ಅಂತ ಆದರೆ ಅದನ್ನು ತಿರ್ಯಕ್ ಜಂತುಗಳು ಅಂತ ಕರೀತಾರೆ. ಮನುಷ್ಯ ಹಾಗಲ್ಲ, ತಿಂದದ್ದು ಹೀಗೆ ನೇರವಾಗಿ ಅವನಿಗೆ ನೇರವಾಗಿರ್ತದೆ ಅಷ್ಟೇ. ಹಾಗೆ ಮೇಲಿಂದ ಬರ್ತದೆ ಕೆಳಗೆ ಹೋಗ್ತದಂತೆ. ಇವುಗಳಿಗೆ ಹಾಗಲ್ಲ, ಹುಲಿ ಸಿಂಹ ಎಲ್ಲ ಏನಾಗಂದರೆ ಹೀಗೆ ತಿಂತಾವೆ, ಅದು ಅಡ್ಡವಾಗಿ ಹೋಗುತ್ತದೆ, ಜೀರ್ಣ ಆಗೋದು ಅಡ್ಡವಾಗಿ ಬರುವಂಥದ್ದು. ಹೀಗೆ ಅದು ಎಂಥ ವ್ಯವಸ್ಥೆ, ವಿಚಿತ್ರವಾದ ವ್ಯವಸ್ಥೆ ಮಾಡಿದ್ದಾರೆ ಪರಮಾತ್ಮ. ಅಂತಹ ಸೃಷ್ಟಿಯನ್ನು ಮಾಡಿದ್ರಂತೆ. ಅದರಲ್ಲಿ ಯಾವ್ಯಾವುದನ್ನು ಸೃಷ್ಟಿ ಮಾಡಿದ್ದಾರೆ ಅಂತಂದರೆ ಗೌರಜೋ ಮಹಿಷ ಕೃಷ್ಣ ಸೂಕರೋ ಗವಯೋರುರುಹು ದ್ವಿಷಪಾಃ ಪಶವಶ್ಚೇಮೆ ಅವಿರುಷ್ಟಶ್ಚ ಸತ್ತಮ. ಇವೆಲ್ಲ ಸೃಷ್ಟಿ. ಹಸು, ಆಡು, ಕೋಣ, ಜಿಂಕೆ, ಹಂದಿ, ಕಾಡು ಹಸು, ದುಪ್ಪಿ, ಕುರಿ, ಒಂಟೆ, ಇವು 9 ಕೂಡ. ಇವು 9 ಏನು ಅಂದರೆ ಕಾಲಲ್ಲಿ 2 ಸೀಳಿರುವಂತಹ
ಕಾಲಿರ್ತದಲ್ಲ, ಗೊರಸು ಅಂತ ಹೇಳ್ತಾರೆ. ಆ ಗೊರಸಲ್ಲಿ 2 ಸೀಳಿರ್ತದಂತೆ. ಅದಕ್ಕೆ ನಮಗೆ ಬೆರಳುಗಳಲ್ಲಿ 5 ಸೀಳಿದೆ ಅಲ್ವಾ, ಹಾಗೆ 2 ಸೀಳಿರ್ತದಂತೆ. ಇವುಗಳಿಗೆಲ್ಲ 2 ಸೀಳಿರುವಂತಹ ಪ್ರಾಣಿಗಳು ಅಂತ ಹೇಳ್ತಾರೆ. ಆಮೇಲೆ ಕತ್ತೆ, ಕುದುರೆ, ಹೇಸರಗತ್ತೆ, ಗೌರಮೃಗ ಇವೆಲ್ಲ ಏನು ಅಂತಂದರೆ 8 ಕಾಲಿನ ಮೃಗ ಅಂತ ಹೇಳ್ತಾರೆ. ಇವುಗಳನ್ನೆಲ್ಲವನ್ನು ಕೂಡ 8 ಕಾಲಿನ ಮೃಗ. ಆಮೇಲೆ ಈ ಚಮರಿ ಮೃಗ ಇವುಗಳು ಕೂಡ ಅದು ಅಂದರೆ ಗೊರಸಿನ ಪ್ರಾಣಿಗಳು ಅಂತ ಹೇಳುತ್ತಾರೆ. ನಾಯಿ, ನರಿ, ತೋಳ, ಹುಲಿ, ಬೆಕ್ಕು, ಮೊಲ, ಮುಳ್ಳುಹಂದಿ, ಸಿಂಹ, ಕೋತಿ, ಆನೆ ಇವೆಲ್ಲ ಆಮೆ ಅನೇಕ ಪ್ರಾಣಿಗಳನ್ನೆಲ್ಲವನ್ನು ಕೂಡ ಸೃಷ್ಟಿ ಮಾಡಿದರು ಅಂತ. ಉಗುರಿರುವಂತಹದ್ದು, ಉಗುರಿಲ್ಲದೆ ಇರುವಂತಹದ್ದು, ಇಂಥದ್ದೆಲ್ಲ ಒಂದಷ್ಟು ಪ್ರಾಣಿಗಳ ಲಿಸ್ಟ್ಗಳನ್ನು ಕೊಡ್ತಾರೆ ಎಲ್ಲವನ್ನು ಕೂಡ. ಇಷ್ಟೆಲ್ಲವನ್ನು ಕೂಡ ಸೃಷ್ಟಿ ಮಾಡಿದ ನಂತರ ಆಗಬೇಕಾದ್ರೆ ಆಮೇಲೆ ಅರ್ವಾಕ್ ಸ್ರೋತಸ್ತು ನವಮಃ ಕ್ಷತ್ತರೇ ಕವಿದೋ ನೃಣಾಂ. ಆಮೇಲೆ ಏನಾಯ್ತಂತೆ, 2 ವರ್ಗದ ಚೇತನದ ಸೃಷ್ಟಿಯನ್ನು ಮಾಡಿದ್ರಂತೆ. 2 ವರ್ಗದ ಚೇತನದ ಸೃಷ್ಟಿ ಅಂದರೆ ಯಾರು ಅಂತ ಹೇಳಿದರೆ, ಒಂದು ಮನುಷ್ಯರದ್ದು ಒಂದು ವರ್ಗ, ಇನ್ನೊಂದೇನು ಅಂತಂದರೆ ಅಸುರರು ಅಂತ ಹೇಳ್ತಾರೆ. ಅಸುರರದ್ದು ಅವರೆಲ್ಲ ಏನು ಅಂದರೆ ಬರೀ ದುಃಖವನ್ನೇ ಅನುಭವಿಸುವವರು. ಆಮೇಲೆ ಕೆಲವರಿದ್ದಾರೆ ಮನುಷ್ಯರು. ಆಗ ಇಷ್ಟೆಲ್ಲ ಸೃಷ್ಟಿ ಮಾಡಿದ್ರಲ್ಲ ಬ್ರಹ್ಮದೇವರು, ಅಂದರೆ ಇಷ್ಟು 10 ಸೃಷ್ಟಿ ಆಯಿತು, ಅಸುರರು ಮತ್ತು ಮನುಷ್ಯರು. 10 ಸೃಷ್ಟಿ ಆಗಬೇಕಾದ್ರೆ ಕೊನೆಯಲ್ಲಿ ಮನುಷ್ಯರ ಸೃಷ್ಟಿಯನ್ನು ಮಾಡಿದ್ದಂತೆ. ಇವೆಲ್ಲ ಪ್ರಾಣಿಗಳನ್ನೆಲ್ಲ ಸೃಷ್ಟಿ ಮಾಡಿದ ಮೇಲೆ ಒಂದು ಸರ್ತಿ ಕೊನೆಗೆ ಸೃಷ್ಟಿ ಮಾಡಿದ್ದು ಯಾರನ್ನ ಅಂತಂದರೆ ಮನುಷ್ಯರ ಸೃಷ್ಟಿ ಮಾಡಿದ್ದು. ಅಷ್ಟು ಸೃಷ್ಟಿ ಮಾಡಿದ ಕೂಡಲೇ ಬ್ರಹ್ಮದೇವರೊಂದು ಸರ್ತಿ ಅಬ್ಬಾ ಖುಷ್ ಆಯ್ತಪ್ಪ, ಸಂತೋಷ ಆಯಿತು ಅಂದ್ರಂತ. ಒಂದು ಸರ್ತಿ ಎಲ್ಲ ಸೃಷ್ಟಿ ಆದ ನಂತರ ಮುಗೀತು ನೋಡಪ್ಪ ಅಂತೊಂದು ಖುಷಿ ಪಟ್ರಂತೆ. ಅಂದರೆ ಖುಷಿ ಪಟ್ಟರು ಅಂದರೆ ಮನುಷ್ಯರ ಸೃಷ್ಟಿ ಮಾಡಿದಾಗ ಖುಷಿ ಆಯಿತಂತೆ ಬ್ರಹ್ಮದೇವರಿಗೆ. ಅದರಿಂದ ನಾವೆಲ್ಲ ಹೆಮ್ಮೆ ಪಡಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಹೆಮ್ಮೆ ಪಡಬೇಕಂತ. ಯಾಕೆಂದರೆ ಬ್ರಹ್ಮದೇವರಿಗೆ ಯಾವುದನ್ನು ಸೃಷ್ಟಿ ಮಾಡಿದಾಗಲೂ ಅಷ್ಟು ಖುಷಿಯಾಗಿರಲಿಲ್ಲ, ಆದರೆ ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ಅತ್ಯಂತ ಆನಂದವನ್ನು ಪಟ್ಟರಂತೆ. ಯಾಕೆ ಅಂತಂದರೆ ಈ ವ್ಯಕ್ತಿ ಮಾತ್ರ, ಉಳಿದಂತೆ ಎಲ್ಲವೂ ಕೂಡ ಏನಿದ್ದಾವೆ, ನಾಯಿ ಇದೆ, ಕತ್ತೆ ಇದೆ, ಹಂದಿ ಇದೆ, ಎಲ್ಲವೂ ಕೂಡ ತಿಂತಾವೆ, ಮಲಗ್ತಾವೆ, ಅವು ಮಲಮೂತ್ರ ವಿಸರ್ಜನೆ ಮಾಡ್ತಾವಷ್ಟೇ. ಆದರೆ ಮನುಷ್ಯ ಹಾಗಲ್ಲ, ಅವನಿಗೊಂದು ತಿಳುವಳಿಕೆ ಅಂತಿದೆ. ಅದರ ಮೂಲಕವಾಗಿ ಅವನೇನು ಮಾಡ್ತಾನೆ, ಜ್ಞಾನ ಸಾಧನೆಯನ್ನು ಮಾಡಿಕೊಳ್ತಾನೆ, ಭಗವಂತನ ಹತ್ತಿರಕ್ಕೆ ಹೋಗುವಂಥ ಮಾರ್ಗವನ್ನು ಕಂಡುಕೊಳ್ತಾನೆ. ಆದ್ದರಿಂದಾಗಿ ಈ ಸೃಷ್ಟಿ ಅನ್ನುವಂಥದ್ದು ಶ್ರೇಷ್ಠವಾದ ಸೃಷ್ಟಿ ಇದು ಅಂತ ಬ್ರಹ್ಮದೇವರಿಗೆ ಅತ್ಯಂತ ಸಂತೋಷ ಆಯಿತಂತೆ. ಸಂತೋಷದಿಂದ ಮಾಡಿದಂಥ ಸೃಷ್ಟಿ ಈ ಸೃಷ್ಟಿ ಅಂತ ಹೇಳುತ್ತಾರೆ. ಹೀಗೆ ಒಟ್ಟು ಈ ಸೃಷ್ಟಿಗಳನ್ನೆಲ್ಲ ಮಾಡಿ ಆಮೇಲೆ ದೇವಸರ್ಗಶ್ಚಾಷ್ಟವಿದೋ ವಿಬುಧಾಹ ಪಿತರೋಸುರಾಹ ಅಂತ ದೇವತೆಗಳು ಮತ್ತು ಪಿತೃದೇವತೆಗಳು, ಗಂಧರ್ವರು, ಅಪ್ಸರಸರು, ಸಿದ್ಧರು, ಯಕ್ಷರು, ರಕ್ಷರು, ಚಾರಣರು ಇವರನ್ನೆಲ್ಲರನ್ನೂ ಕೂಡ ಸೃಷ್ಟಿ ಮಾಡಿದರು ಅಂತ ಇಂಥ ಸೃಷ್ಟಿಯನ್ನೆಲ್ಲ ಹೇಳಿದ. ಈ ಸೃಷ್ಟಿಯನ್ನು ಹೇಳ್ತಾ ಮುಂದೆ ಈ ಸೃಷ್ಟಿ ಆಗಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ಕಾಲದಲ್ಲಿ ಹುಟ್ಟಿದರು ಅಂತ ಹೇಳಬೇಕಾಗ್ತದೆ. ಯಾವ ಕಾಲದಲ್ಲಿ ಯಾರು ಹುಟ್ಟಿದರು ಅಂದರೆ ಸೃಷ್ಟಿ ಮಾಡಬೇಕಾದ್ರೆ ಒಂದು ಕಾಲ ಬೇಕಲ್ವ. ಅದಕ್ಕೆ ಕಾಲ ಎನ್ನುವುದು ಅಖಂಡವಾದದ್ದು. ಆದರೆ ಅದಕ್ಕೊಂದು ಕಾಲದ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಒಂದು ಕಾಲದ ವ್ಯವಸ್ಥೆ ಮಾಡಬೇಕು ಅಂತಂದುಕೊಂಡು ಏನು ಮಾಡಿದ್ರಂತೆ, ಒಂದು ಕಾಲದ ಸೃಷ್ಟಿಯನ್ನು ಮಾಡಿದ್ರಂತೆ. ಕಾಲದ ಸೃಷ್ಟಿ ಅಂದರೆ ಕಾಲವನ್ನು ವ್ಯವಸ್ಥೆ ಮಾಡಿದರು. ಕಾಲ ಇರುತ್ತೆ, ಇರುವಂತಹದ್ದನ್ನು ಹೇಗೆ ಅಂತ ತೀರ್ಮಾನ ಮಾಡಬೇಕಲ್ಲ, ಆ ತೀರ್ಮಾನ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರಂತೆ. ಯಾವ್ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಒಂದು 3 ತ್ರೆಣುಕ ಕಾಲಕ್ಕೆ, 3 ತ್ರೆಣುಕ ಕಾಲ ಅಂದರೆ ತ್ರೆಣುಕ ಅಂದರೆ ಅತ್ಯಂತ ಬಹಳ ಸೂಕ್ಷ್ಮವಾಗಿರುವಂಥ ಕಾಲ, ತ್ರೆಣುಕ ಅಂತ ಹೇಳ್ತಾರೆ. ಅದು ನಮಗೆ ಗೊತ್ತೇ ಆಗಲ್ಲ. ನಮಗೆ ಎಷ್ಟು ಅಂದರೆ 1 ಸೆಕೆಂಡ್ ಅಂತ ಹೇಳ್ತೀವಲ್ಲ, ಆ ಸೆಕೆಂಡ್ ಅಂತ ಹೇಳಲಿಕ್ಕೆ ಗೊತ್ತಾಗಲ್ಲ ನಮಗೆ ಹೆಂಗೆ ಅಂತ. ಯಾಕೆಂದರೆ ಒಂದು ನೀವೇನು ಮಾಡಿ, ವಿಳ್ಯದೆಲೆ ಇರುತ್ತೆ, ವಿಳ್ಯದೆಲೆ, ಆ ವಿಳ್ಯದೆಲೆ ಇಷ್ಟು ಕಟ್ಟು ಇಟ್ಟುಕೊಳ್ಳಿ, ಒಂದು ಕಟ್ಟು ದೊಡ್ಡದಾಗಿರುವಂಥ ಕಟ್ಟು. ಆ ಕಟ್ಟನ್ನು ಇಟ್ಟುಕೊಂಡು ಒಂದು ಸರ್ತಿ ಏನು ಮಾಡಿ, ಒಂದು ಡಬ್ಬಣ ಇರುತ್ತಲ್ವ, ಸೂಜಿ, ದೊಡ್ಡದಾಗಿರೋ ಸೂಜಿ, ಆ ಸೂಜಿಯನ್ನು ತೊಗೊಂಡು ಒಮ್ಮೆ ಚುಚ್ಚಿ ಏನಾಗುತ್ತದು, ಮೇಲಿಂದ ಕೆಳಗಿನ ತನಕ ಹೋಯ್ತು. ಎಷ್ಟು ಹೊತ್ತು ಬೇಕಾಯ್ತು ನಿಮಗೆ? ಎಷ್ಟು ಹೊತ್ತು? ಹಿಂಗೆ ಚುಚ್ಚಿದ ಕೂಡಲೇ ಒಳಗೆ ಹೋಯ್ತು. ಅಂದರೆ 1 ಸೆಕೆಂಡ್ ಮಾತ್ರದಲ್ಲಿ. ಆದರೆ ಸೆಕೆಂಡ್ ಮಾತ್ರದಲ್ಲಿ ಹೋಗಿದೆ ಅಂದರೂ ಕೂಡ ಒಂದು ಎಲೆ ಆದಮೇಲೆ ಇನ್ನೊಂದು ಎಲೆ ಕಟ್ಟಾದದ್ದು. ಅಲ್ಲಿಗೆ ಎಷ್ಟು ಕಾಲ ಇತ್ತು ಹೇಳ್ರಿ? ನೀವು ಚುಚ್ಚುವಾಗ 1 ಸೆಕೆಂಡ್ ಅಂತ ಹೇಳ್ತೀರಿ, ಆದರೆ ಆ ಸೆಕೆಂಡ್ ಅಂತ ಹೇಳಿದರೂ ಕೂಡ ಸೆಕೆಂಡ್ ಅನ್ನೋದು ಎಲ್ಲವೂ ಮುಗಿದೋಗಿರುತ್ತೆ, ಅದರಲ್ಲಿ ಎಲ್ಲವೂ ತೂತಾಗಿರುತ್ತೆ. ಆದರೆ ಎಲ್ಲವೂ ತೂತಾಗಬೇಕಾದ್ರೆ ಒಂದಾದ ನಂತರ ಇನ್ನೊಂದಾಗಿದೆ. ಹಾಗಾಗಿ ಒಂದಾದ ನಂತರ ಇನ್ನೊಂದಾಗಲಿಕ್ಕೆ ಒಂದು ಕಾಲ ಇತ್ತಲ್ವ, ಆ ಕಾಲ ಏನು ಅಂದರೆ ಅದು ಪರಮಾಣು ಕಾಲ ಅಂತ ಹೇಳ್ತಾರೆ. ಅದನ್ನು ಅತ್ಯಂತ ಪರಮಾಣು ಕಾಲ. ಅದನ್ನು ಹೇಳಲಿಕ್ಕೂ ಸಾಧ್ಯ ಇಲ್ಲ, ನಾವು ಸೆಕೆಂಡ್ ಮಾಡಿಟ್ಟುಕೊಂಡಿದ್ದೇವೆ ಅಷ್ಟೇ. ಈಗ ಅದನ್ನು ಆ ರೀತಿಯಲ್ಲಿ
ತ್ರಸರೇಣು ತ್ರಿಕಂಭುಂಕ್ತೆ ಯಕ್ಕಾಲಸ್ಸ ತ್ರುಟಿಸ್ಮೃತಃ ಅಂತ ಹೇಳ್ತಾರೆ. ಆ ತ್ರಣುಕ ಕಾಲ ಇದೆಯಲ್ವಾ, ಅದನ್ನ ಆ ಅಣುಕಾಲವನ್ನು 3 ಸೇರಿಸಿದ್ರು ಅಂತಾದರೆ ಅದನ್ನು ಒಂದು ತ್ರುಟಿ ಅಂತ ಕರೀತಾರಂತೆ. 3 ಸೇರಿತು ಅಂತಾದರೆ. ಆಮೇಲೆ ನಿಮೇಶ ಸ್ತ್ರಿಲಪೋಜ್ಞೇಯ ಅಮ್ನಾತಸ್ಥೆ ತ್ರಯಕ್ಷಣ ಅಂತ 3. ಆಮೇಲೆ ಅಂತೆ ಈ ತ್ರುಟಿ ಏನಿದೆ ಅಲ್ವಾ, ತ್ರುಟಿ ಎನ್ನುವಂಥದ್ದು 3 ತ್ರುಟಿ ಸೇರಿತು ಅಂತಾದರೆ ಒಂದು ವೇದ ಅಂತ ಕರೀತಾರೆ. 3 ವೇದಗಳು ಸೇರಿತು ಅಂತಾದರೆ ಒಂದು ಲವ ಅಂತ ಕರೀತಾರೆ. ಕ್ಷಣ ಲವ ಅಂತ ಹೇಳ್ತಿರ್ತಾರಲ್ಲ, ದಾಸರ ಪದಗಳಲ್ಲೆಲ್ಲ ಕ್ಷಣಲವ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಲವ ಅಂತ ಅನಿಸಿಕೊಳ್ಳುತ್ತಂತೆ. 3 ಲವಗಳು ಸೇರಿತು ಅಂತಾದರೆ ಒಂದು ನಿಮೇಷ ಅಂತ ಕರೀತಾರೆ. 3 ನಿಮೇಷ ಸೇರಿತು ಅಂತಾದರೆ ಒಂದು ಕ್ಷಣ ಅಂತ ಕರೀತಾರೆ. 5 ಕ್ಷಣಗಳು ಸೇರಿತು ಅಂತಾದರೆ ಒಂದು ಕಾಷ್ಠ ಅಂತ ಹೇಳ್ತಾರೆ. 15 ಕಾಷ್ಠಗಳು ಸೇರಿದರೆ ಒಂದು ಲಘು ಅಂತ ಕರೀತಾರಂತೆ. 15 ಲಘುಗಳು ಸೇರಿತು ಅಂದರೆ ಒಂದು ಗಳಿಗೆ ಅಂತ ಕರೀತಾರಂತೆ. 2 ಗಳಿಗೆಗಳು ಸೇರಿತು ಅಂದರೆ ಒಂದು ಮುಹೂರ್ತ. 6 ಗಳಿಗೆಗಳು ಒಂದು ಪ್ರಹರ. ಆಮೇಲೆ ಇನ್ನು ಅದಲ್ಲದೇನೆ ಇದು ಒಂದು ಹಗಲಿನ ರಾತ್ರಿಯ 5ನೇ ಒಂದು ಭಾಗ ಅಂತ ಹೇಳ್ತಾರೆ. ಅಂದರೆ ಇದಲ್ಲದೆ ಇನ್ನೊಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಏನು ಅಂತಂದರೆ ಒಂದು ಗಳಿಗೆ ಅಂತ ಹೇಳಿದ್ವಲ್ಲ, ಒಂದು ಗಳಿಗೆ. ಈ ಒಂದು ಗಳಿಗೆ ಎನ್ನುವಂಥದ್ದು ಎಷ್ಟು ಅಂದರೆ ಸಾಮಾನ್ಯವಾಗಿ ಒಂದು ದಿವಸ ಅಂತಂದರೆ ನಮ್ಮ ಲೆಕ್ಕಾಚಾರದಲ್ಲಿ ಒಂದು ದಿನ ಅಂದರೆ 60 ಗಳಿಗೆ ಅಂತ ಲೆಕ್ಕ. 60 ಗಳಿಗೆ ಅಂತ. ಆ 60 ಗಳಿಗೆ ಅಂತ ಹೇಳ್ತೀವಲ್ಲ, ಒಂದು ಗಳಿಗೆ ಅಂದರೆ ಹೇಗೆ ವ್ಯವಸ್ಥೆ ಮಾಡಬೇಕು? ಅದನ್ನು ಗಳಿಗೆ ವ್ಯವಸ್ಥೆಯನ್ನು ಮಾಡೋದು ಕಷ್ಟ. ಅದಕ್ಕೇನು ಮಾಡ್ತಾರೆ ಅಂದರೆ ಹಿಂದಿನ ಕಾಲದಲ್ಲಿ ಒಂದು ವ್ಯವಸ್ಥೆ ಮಾಡಿಟ್ಟಿದ್ರು. ಭಾಗವತದಲ್ಲಿ ವೇದವ್ಯಾಸ ದೇವರು ಅದರ ಉಲ್ಲೇಖ ಮಾಡ್ತಾರೆ. ಏನು ಒಂದು ಗಳಿಗೆ ಅಂದರೆ ಹೇಗೆ ಅಂದರೆ ದ್ವಾದಶಾರ್ಧ ಫಲೋನ್ಮಾನಂ ಚತುರ್ಭಿಶ್ಚತುರಂಗುಲೈಃ ಸ್ವರ್ಣಮಾಶೈಃ ಕೃತಚ್ಛಿದ್ರಂ ಯಾವತ್ ಪ್ರಸ್ಥಜಲಂ ಪಿಬೇತ್. ಅದು ಯಾವ ರೀತಿ ಅಂತ ಹೇಳಿದರೆ ದ್ವಾದಶಾರ್ಧ ಫಲೋನ್ಮಾನಂ ಅಂತ ಹೇಳ್ತಾರೆ. ಈ ಒಂದು ತಾಮ್ರದ ಪಾತ್ರೆಯನ್ನು ತಗೊಳ್ಬೇಕಂತ. ತಾಮ್ರದ ಪಾತ್ರೆ. ಆ ತಾಮ್ರದ ಪಾತ್ರೆ ಎನ್ನುವಂಥದ್ದು ಹೇಗಿರಬೇಕು ಅಂತಂದರೆ, ತಾಮ್ರದ ಪಾತ್ರೆ ಎನ್ನುವುದು ಅದು 6 ಫಲ ತೂಕ ಇರಬೇಕಂತೆ. ಹಿಂದೆಲ್ಲ ಫಲ ಇವೆಲ್ಲ ಗುಲಗಂಜಿ ಇವೆಲ್ಲ ತೂಕಗಳಿದ್ವು. ಅವೆಲ್ಲ ಸುವರ್ಣ ತೂಕ, ಗುಲಗಂಜಿ ತೂಕ ಅಂತೆಲ್ಲ ಹೇಳ್ತಾರೆ. ಹಾಗೆ 6 ಫಲ ತೂಕ ಇರುವಂತಹ ಒಂದು ತಾಮ್ರದ ಪಾತ್ರೆ. ಆ ತಾಮ್ರದ ಪಾತ್ರೆಗೆ ಏನು ಮಾಡಬೇಕಂತೆ, ಈ ಉದ್ದಿನ ಕಾಳು ಇರ್ತದಲ್ಲ, ಉದ್ದಿನ ಕಾಳು, ಉದ್ದಿನ ಬೇಳೆ ಅಲ್ಲ, ಸೀಳಿರ್ತದೆ ಅದಲ್ಲ, ಸೀಳದೇನೆ ರೌಂಡ್ ಆಗಿರುತ್ತಲ್ಲ ಉದ್ದಿನ ಬೇಳೆ. ಆ ಉದ್ದಿನ ಕಾಳು ಎಷ್ಟಿರುತ್ತೋ ಒಂದು ಒಳ್ಳೆ ಚೆನ್ನಾಗಿರುವಂತಹ ತಳಿಯ ಒಂದು ಉದ್ದಿನ ಕಾಳನ್ನು ತಗೊಳ್ಬೇಕು, ದಪ್ಪಗಿರುವಂಥ. ಅಂಥ ಉದ್ದಿನ ಕಾಳು ಸೈಜ್ ಎಷ್ಟಿರ್ತದೋ ಅಷ್ಟು ರೌಂಡ್ ಶೇಪಲ್ಲಿ ಒಂದು ಅಂಗುಲ ಇಷ್ಟು ಚೋಟುದ್ದ ಇರುವಂತಹ ಒಂದು ಬಂಗಾರದ ಕಡ್ಡಿಯನ್ನು ಮಾಡಿಸ್ಬೇಕಂತೆ. ಬಂಗಾರದ ಕಡ್ಡಿ. ಆ ಬಂಗಾರದ ಕಡ್ಡಿ ಇರ್ತದಲ್ಲ, ಆ ಕಡ್ಡಿಯಿಂದ ಏನು ತಾಮ್ರದ ಪಾತ್ರೆ ತಗೊಂಡಿರ್ತೇವೆ ಅದಕ್ಕೆ ಕೆಳಭಾಗದಲ್ಲಿ ಒಂದು ಹೋಲ್ ಮಾಡಬೇಕಂತೆ, ಹೊಡೆದು ಚೆನ್ನಾಗಿ. ಅದಕ್ಕೊಂದು ಕೆಳಗೊಂದು ಹೋಲ್ ಮಾಡಬೇಕು. ಆ ಹೋಲನ್ನು ಮಾಡಿ ಅದನ್ನೇನು ಮಾಡಬೇಕು ಅಂದರೆ ಆ ಪಾತ್ರೆಯನ್ನು ಒಂದು ದಾರ ಕಟ್ಟಿ ಅದನ್ನು ಒಂದು ಬಕೆಟಲ್ಲೋ ಪಾತ್ರೆಯಲ್ಲೋ ನೀರು ಹಾಕಬೇಕು. ನೀರು ಹಾಕಿ ಮೇಲ್ಗಡೆ ಈ ಪಾತ್ರೆಯನ್ನು ಇಡಬೇಕಂತ. ಆವಾಗ ಏನಾಗುತ್ತೆ ಅಂದರೆ ಈ ಪಾತ್ರೆಗೆ ಕೆಳಗಡೆ ಒಂದು ಹೋಲ್ ಇರ್ತದೆ. ಆ ಹೋಲಿಂದ ಏನಾಗುತ್ತೆ ಅಂದರೆ ನಿಧಾನವಾಗಿ ನೀರು ಒಳಗೆ ಹೋಗಲಿಕ್ಕೆ ಶುರುವಾಗ್ತದೆ. ಆ ನೀರು ಒಳಗೆ ಹೋಗ್ತಾ 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 ಏನಾಗುತ್ತೆ ಅಂತಂದರೆ ಅದು ಒಂದು ಸರ್ತಿ ಪಾತ್ರೆ ಇರುತ್ತಲ್ವ, ಆ ಪಾತ್ರೆ ಎನ್ನುವಂಥದ್ದು ನೀರು ಪೂರ್ಣ ತುಂಬಿದಾಗ ಅದು ತುಂಬಿ ಕೂಡಲೇ ಒಳಗೆ ಜಗ್ಗಿ ಬಿಡ್ತದೆ, ಪಾತ್ರೆ ಅನ್ನೋದು ಒಳಗೆ ಹೋಗಿಬಿಡ್ತದೆ. ಅದು ಅಂದರೆ ಅಷ್ಟಾಯಿತು ಅಂದರೆ ಒಂದು ಗಳಿಗೆ ಆಯಿತು ಅಂತ ಅರ್ಥ. ಹಿಂದಿನ ಕಾಲದಲ್ಲಿ ವ್ಯವಸ್ಥೆ ಹೇಗೆ, ಒಂದು ಗಳಿಗೆ ಅಂತಂದರೆ ಈ ರೀತಿ ವ್ಯವಸ್ಥೆ ಮಾಡ್ತಿದ್ರು. ಈ ಗಳಿಗೆ ವ್ಯವಸ್ಥೆ ಇದೆಯಲ್ವ, ಈ ಗಳಿಗೆಯನ್ನಾಗಬೇಕಾದ್ರೆ ಹೀಗೆ ಆಯಿತು ಅಂದರೆ ಊರಲ್ಲಿ ಏನು ಮಾಡೋರಂತೆ, ಒಬ್ಬನ ಅದಕ್ಕೆ ನೇಮಿಸ್ತಿದ್ರಂತೆ. 10 ಗಳಿಗೆಗೆ 20 ಗಳಿಗೆಗೆ ಒಬ್ಬೊಬ್ರು ಇರಬೇಕು ಅಂತ ನೇಮಿಸೋದಂತೆ. ಅಲ್ಲಿ ಒಂದು ಜಾಗಂಟೆ ಇಟ್ಟಿರ್ತಿದ್ರು ಊರಲ್ಲಿ. ಜಾಗಂಟೆ ಇಟ್ಟಾಗ ಅವಾಗೆಲ್ಲ ಈ ಗಡಿಯಾರ ವ್ಯವಸ್ಥೆ ಇಲ್ಲಲ್ಲ, ಅದಕ್ಕೇನು ಮಾಡೋರು ಅಂದರೆ ಈ ಗಳಿಗೆ ಬಟ್ಟು ಒಂದು ಸರ್ತಿ ಮುಳುಗಿತು ಅಂತ ಆದರೆ ಒಂದು ಗಳಿಗೆ ಆಯಿತು ಅಂತ ಒಂದು ಸರ್ತಿ ಜಾಗಂಟೆ ಹೊಡಿತಿದ್ದ. ಅದೇ ಏನಾದರೂ ಕೂಡ 2ನೇ ಸರ್ತಿ ಮುಳುಗಿತು ಅಂದರೆ 2 ಏಟು ಹೊಡಿತಿದ್ದಂತೆ ಜಾಗಂಟೆ. ಇಡೀ ಊರಿಗೆಲ್ಲ ಆ ಜಾಗಂಟೆ ಕೇಳಿಸೋದು. ಕೇಳಿಸಿದರೆ 2 ಗಳಿಗೆ ಆಗಿದೆ ಅಂತ. ಹಾಗೆ ರಾತ್ರಿ ಅಂತಂದರೆ ಒಂದು ದಿವಸ ಕಳೀತು ಅಂದರೆ 60 ಸರ್ತಿ ಹೊಡೆದ ಅಂತ ಆದರೆ 60 ಗಳಿಗೆ ಆಯಿತು, ಒಂದು ದಿವಸ ಮುಗಿಯಿತು ಅಂತ ಅರ್ಥ. ಈ ರೀತಿಯಲ್ಲಿ ಈ ಗಳಿಗೆ ವ್ಯವಸ್ಥೆ ಎನ್ನುವಂಥದ್ದನ್ನು ಮಾಡಿದ್ರಂತೆ ಹಿಂದಿನ ಕಾಲದಲ್ಲಿ. ಇದನ್ನು ವೇದವ್ಯಾಸ ದೇವರು ಉಲ್ಲೇಖ ಮಾಡ್ತಾರೆ. ಇದು ಹಿಂದಿನ ಕಾಲ. ಇತ್ತೀಚಿನ ಕಾಲದಲ್ಲೂ ಕೂಡ ಕೆಲವು ವರ್ಷಗಳ ಹಿಂದೆ ವಿವಾಹಗಳನ್ನೆಲ್ಲ ಮಾಡಬೇಕಾದ್ರೆ ಈ ಗಳಿಗೆ ಬಟ್ಲನ್ನು ಇಟ್ಟುಕೊಂಡೇ ಮಾಡ್ತೀವಿ. ಗಳಿಗೆ ಬಟ್ಲನ್ನು ಇಟ್ಟುಕೊಂಡೆ ನೀವೆಲ್ಲ ಪ್ರಾಚೀನರು ನೋಡಿರ್ತೀರಿ. ಮುಹೂರ್ತಕ್ಕೆಲ್ಲ ಗಳಿಗೆ ಬಟ್ಲು ಇಟ್ಟುಕೊಂಡೇ ಮಾಡೋರು ಅದನ್ನೆಲ್ಲ.
ಆದರೆ ಇದಕ್ಕೆ ಗಳಿಗೆ ಬಟ್ಲು ಅಂತಲೇ ಹೆಸರು. ಇದಕ್ಕೆ ಈ ಬಟ್ಲಿಗೆ ಹೆಸರೇನೆ ಗಳಿಗೆ ಬಟ್ಲು. ಇದನ್ನು ಗಳಿಗೆ ಬಟ್ಲು ಅಂತ ಹೇಳಿಬಿಟ್ಟು ಅನ್ನೋ ಉಲ್ಲೇಖವನ್ನು ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಮಾಡ್ತಾರೆ. ಆದರೆ ಇದನ್ನು ಇಟ್ಟುಕೊಂಡಿದ್ದಾರೆ, ಈ ಕಥೆ ಇಟ್ಟುಕೊಂಡಿದ್ದಾರೆ. ಕಥೆ ಇಟ್ಟುಕೊಂಡು ಬೇರೆ ವಿಷಯವನ್ನು ಹೇಳ್ತಾರೆ ಅವರು. ಜಗನ್ನಾಥದಾಸರು ಹೇಳಬೇಕಾದ್ರೆ ಅದನ್ನು ಬಹಳ ಸುಂದರವಾಗಿ ಹೇಳುತ್ತಾರೆ. ಜಲವನಪಹರಿಸುವ ಗಳಿಗೆ ಬಟ್ಟಲ ನುಳಿದು ಜೈಗಂಟೆ ಪಿಡಿದೆಳೆದು ಹೊಡೆ ಬಂದದಲ್ಲಿ. ಅವ್ರು ಹೇಳುವಾಗ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಅದು ಜಲವನಪಹರಿಸುವ ಗಳಿಗೆ ಬಟ್ಟಲ ನುಳಿದು ಜೈಗಂಟೆ ಪಿಡಿದು ಎಳೆದು ಹೊಡೆ ಬಂದದಲ್ಲಿ ಅಂತ. ಈ ನೀರಲ್ಲಿ ಗಳಿಗೆ ಬಟ್ಲನ್ನಿಟ್ಟಾಗ ನೀರನ್ನು ಅಪಹರಣ ಮಾಡೋದು ಯಾವುದು ಅಂದರೆ ಗಳಿಗೆ ಬಟ್ಲು ಅಪಹರಣ ಮಾಡ್ತದಂತೆ. ಅಪಹರಣ ಮಾಡೋದು ಗಳಿಗೆ ಬಟ್ಲು. ಆದರೆ ಆ ನೀರಲ್ಲಿ ಮುಳುಗಿತ್ತು ಅಂದರೆ, ಅಪಹರಣ ಮಾಡಿ ಮುಳುಗಿತ್ತು ಅಂದರೆ ಹೊಡೆಯೋದು ಯಾರಿಗೆ? ಜಾಗಂಟೆಗೆ. ಅಪಹರಣ ಮಾಡಿದ್ದು ಗಳಿಗೆ ಬಟ್ಲು, ಆದರೆ ಹೊಡೆದದ್ದು ಯಾರಿಗೆ ಅಂತಂದರೆ ಜಾಗಂಟೆಗೆ ಹೊಡೆದ್ರಂತೆ. ಇದ್ರ ಮೂಲಕ ಏನು ತಿಳ್ಕೊಳ್ರಿ ಅಂತ ಹೇಳ್ತಾರೆ. ಇದನ್ನು ಬಳಸ್ಕೊಂಡು ಜಗನ್ನಾಥದಾಸರು ಹೇಳೋದು ಹೇಗೆ ಹೇಳ್ತಾರೆ ಅಂದರೆ, ಇದ್ರ ಮೂಲಕ ನೀವೇನು ತಿಳ್ಕೋಬೇಕು ಅಂದರೆ, ಅಪಹರಣ ಮಾಡಿದ್ದು ಗಳಿಗೆ ಬಟ್ಲು, ಆದರೆ ಏಟು ತಿಂದದ್ದು ಜಾಗಂಟೆ. ಹಾಗೆ ಯಾರಾದರೂ ದೊಡ್ಡವರೇನಾದರೂ ಕೂಡ ತಪ್ಪು ಮಾಡಿದ್ರು ಅಂತ ಇಟ್ಟುಕೊಳ್ರಿ. ಸ್ವಾಮಿಗಳಿರ್ತಾರೆ, ಜ್ಞಾನಿಗಳಿರ್ತಾರೆ, ಅವರೇನೋ ತಪ್ಪು ಮಾಡಿದ್ರು, ಏನ್ರಿ ದೊಡ್ಡ ಜ್ಞಾನಿಗಳಂತೆ ಹಿಂಗೆ ಮಾಡ್ಯಾರೆ ಅಂತ ನೀವೇನಾದರೂ ಅವ್ರ ಬಗ್ಗೆ ಮಾತನಾಡಿದರೆ ತಪ್ಪು ಮಾಡಿದ್ದು ಅವರು, ಆದರೆ ಅದರ ಪಾಪ ಬರೋದು ನಿಮಗೆ ಅಂತ ಹೇಳ್ತಾರೆ. ಇದನ್ನು ಅದಕ್ಕೆ ಉಪಯೋಗಿಸ್ಕೊಡುತ್ತಾ. ಅದು ಅಪಹರಣ ಮಾಡಿದ್ದು ಗಳಿಗೆ ಬಟ್ಲು, ಆದರೆ ಹೊಡೆದದ್ದು ಜೈಗಂಟೆಗೆ ಅಂದರೆ ಜಾಗಂಟೆಗೆ ಅಂತ. ಹಾಗಾಗಿ ಆ ರೀತಿಯಲ್ಲಿ ನೀವು ಎಚ್ಚರದಿಂದ ಇರಿ ಅಂತ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಅಲ್ಲಿ ಗಳಿಗೆ ಬಟ್ಲು ಅನ್ನೋ ವಿಷಯವನ್ನು ಹೇಳಿದ್ದಾರೆ. ಹೀಗೆ ಗಳಿಗೆ ಬಟ್ಲು ಅಂತ ವ್ಯವಸ್ಥೆ ಮಾಡ್ತಾರೆ. ಇಂಥ ಗಳಿಗೆ 60 ಗಳಿಗೆ ಆಯಿತು ಅಂದರೆ ಒಂದು ದಿನ ಅಂತ ಲೆಕ್ಕ. ಇಂಥ ದಿನಗಳಾಗಬೇಕಾದ್ರೆ 30 ಕಳೀತು ಅಂದರೆ ಅದನ್ನು ಒಂದು ಮಾಸ ಅಂತ ಕರೀತಾರೆ. ಒಂದು ಮಾಸ ಅಂತ. ಇಂಥ ಮಾಸ ಎನ್ನುವಂಥದ್ದು 2 ಆಯಿತು ಅಂತ ಆದರೆ ಒಂದು ಋತು ಅಂತ ಕರೀತಾರೆ. ಇಂಥ ಋತುಗಳು 3 ಆಯಿತು ಅಂತ ಆದರೆ ಅದನ್ನು ಒಂದು ಅಯನ ಅಂತ ಕರೀತಾರೆ. ಇಂಥ ಅಯನ ಎನ್ನುವುದು 2 ಆಯಿತು ಅಂತ ಆದರೆ ಅದು ಒಂದು ಸಂವತ್ಸರ ಅಂತ ಕರೀತಾರೆ. ಹೀಗೆ ಒಂದು ವರ್ಷದ ವ್ಯವಸ್ಥೆ ಅಂತ ಹೇಳ್ತಾರೆ. ಈ ವರ್ಷದ ವ್ಯವಸ್ಥೆ ಇದೆ ಅಲ್ವಾ, ಈ ವರ್ಷದ ವ್ಯವಸ್ಥೆಗಳಲ್ಲೂ ಕೂಡ ಮತ್ತೆ ಬೇರೆ ಬೇರೆ ರೀತಿಯಾದ ವ್ಯವಸ್ಥೆ ಎನ್ನುವಂಥದ್ದಿದೆ. ವರ್ಷಗಳನ್ನು ಕೂಡ ಒಂದೊಂದು ಪರಿಗಣನೆ ಮಾಡುವಂಥದ್ದು ಬೇರೆ ಬೇರೆ ಕ್ರಮಗಳಿದೆ. 5 ವಿಧವಾದಂಥ ವತ್ಸರಗಳನ್ನು ಹೇಳ್ತಾರೆ. ಈ ವರ್ಷದ ವ್ಯವಸ್ಥೆ 5 ಕ್ರಮದಲ್ಲಿ ಮಾಡೋದು ಅಂತ ಇದೆ ಅಂತೆ. ಅದನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಅದು ಹೇಳಲಿಕ್ಕೆ ಭಾಳ ಸ್ವಲ್ಪ ಸಮಯ ತಗೊಳ್ತದೆ. ಆದ್ದರಿಂದ ಅದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣೆ. ನಾಳೆ 6:30